ಏನಾಯ್ತು? ಸೊ ಅದು ಅಪ್ಗ್ರೇಡ್ ಕೇಳ್ತಾ ಇತ್ತು. ಸೊ ಆ ಮೇಲ್ ಐ ಡಿ ಹಳೆ ತುಂಬಾ ಸತಿ ಯೂಸ್ ಮಾಡಿದ್ದೀನಲ್ಲ, ಹ್ಮ್ ಸೊ ಅದಕ್ಕೆ ಅದು ಅಪ್ಗ್ರೇಡ್ ಕೇಳ್ತಾ ಇತ್ತು. ಸೊ ನಾವು ಎಲ್ಲಿದ್ವಿ ಅಂದ್ರೆ ಫಸ್ಟ್ ಬೇಸಿಕ್ ಟೆಂಪ್ಲೇಟ್. ಕಾನ್ಫಿಗರೇಷನ್ ಅಲ್ಲಿ ಇದ್ವಿ. ಹಾ. ಓಕೆ, ಟೆಂಪ್ಲೇಟ್. ಸೊ ನಾರ್ಮಲಿ ನಿಮಗೆ ಆಫೀಸ್ ಅಲ್ಲಿ ಸೇಮ್ ಇದೇ ತರ ಟೆಂಪ್ಲೇಟ್ ಇದ್ದೇ ಇರುತ್ತೆ ಯಾವುದೋ ಒಂದು ಆಫೀಸಲ್ಲಿ. ಸೊ ನೀನು ಟೆಂಪ್ಲೇಟ್ ವೈಸು ಟಿಲ್ ರನ್ ಮಾಡಬೇಕು, ಟಿಲ್ ವಿ ಟಿ ಪಿ ಮಟ್ಟ ಸಿಗುತ್ತೆ ನಿನಗೆ ಟೆಂಪ್ಲೇಟು. ಸೊ ರಿಮೈನಿಂಗ್ ಏನ್ ಹ್ಮ್ ಇರ್ತಾವಲ್ಲ, ಸೊ ಲೈಕ್ ಇಂಟರ್ಫೇಸ್ಗೆ ಐ ಪಿ ಅಸೈನ್ ಮಾಡೋದು, ದೆನ್ ಇಂಟರ್ಫೇಸ್ ಕಾನ್ಫಿಗರ್ ಮಾಡೋದು ಲೈಕ್ ಟ್ರಂಕು, ಆಕ್ಸೆಸ್ ಪೋರ್ಟು. ಸೊ ಅದ್ರ ಮೇಲೆ ಏನಾದ್ರೆ ಸೆಕ್ಯೂರಿಟಿ ಲೈಕ್ ಪೋರ್ಟ್ ಸೆಕ್ಯೂರಿಟಿ ಕಾನ್ಫಿಗರೇಷನ್. ಸೊ ಇದೆಲ್ಲ ಮಾಡ್ಬೇಕಂದ್ರೆ ನೀನ್ ನಾರ್ಮಲ್ ಆಗಿ ಮಾಡಬೇಕು. ಹ್ಮ್ ಸೊ ಅದಕ್ಕೆ ನಾನು ಈ ತರ ಒಂದು ಟೆಂಪ್ಲೇಟ್ ರೆಡಿ ಮಾಡಿದ್ದೀನಿ. ಸೊ ನಾವು ಎಲ್ಲಿ ಇದ್ವಿ ಇವಾಗ, ಆಕ್ಸೆಸ್ ಸ್ವಿಚ್ ಫಸ್ಟ್ ಮೇಲೆ ಇದ್ವಿ. ಸೊ ಲೆಟ್ಸ್ ಎನೇಬಲ್ config terminal. So let me make it small. ಸೊ ನಾನೇನ್ ಮಾಡ್ತೀನಿ, ಕಾಪಿ ಮಾಡಿ ಪೇಸ್ಟ್ ಮಾಡ್ತೀನಿ. ಓಕೆ, ಸೊ ಡೈರೆಕ್ಟ್ ಆಗಿ ರನ್ ಆಗುತ್ತೆ ಕಮಾಂಡ್ ನೋಡೋದಕ್ಕೆ. ಸೊ ಡೈರೆಕ್ಟ್ಲಿ ಇತ್ತು ರನ್ ಆಯ್ತು. ಓಕೆ, ಸೊ ಇವನ್ ಹೋಸ್ಟ್ ಓಕೆ. ನೇಮು ಸೇವ್ ಮಾಡ್ತೀನಿ, ರನ್ ಆಯ್ತು, ಹೋಸ್ಟ್ ನೇಮ್ ಚೇಂಜ್ ಆಯ್ತು. ದೆನ್ ಸೊ ಇದೆಲ್ಲ ನೀನ್ ಟೈಪ್ ಮಾಡಿನೂ ಮಾಡ್ಬೋದು, ಏನಿಲ್ಲ ಒಂದೊಂದು ಕಮಾಂಡ್ ಮಾಡ್ಬೋದು ಲೈಕ್ ಹೋಸ್ಟ್ ನೇಮ್ ಈ ತರ ಮಾಡ್ಬೋದು ನೀನು. ಸೊ ಏನ್ ಬೇಕಾದ್ರೆ ಟೈಪ್ ಮಾಡಿ ಎಂಟರ್ ಮಾಡ್ಬೋದು. ಸೊ ನಿನ್ಗೆ ಅದು ಚೇಂಜ್ ಆಗುತ್ತೆ. ಸೊ ನಿನ್ಗೆ ಆ ತರ ಬೇಕಂದ್ರೆ ಆ ತರ ಮಾಡ್ಬೋದು. ನೀನ್ ಟೆಂಪ್ಲೇಟ್ ರೆಡಿ ಮಾಡಿ ಕಾನ್ಫಿಗರ್ ಮಾಡ್ತೀಯ ಅಂದ್ರೆ ಈಸಿ, ಜಸ್ಟ್ ಕಾಪಿ ಪೇಸ್ಟ್ ಮಾಡ್ತಾ ಹೋಗೋದು. ಸೊ ಇವನ್ ಇದು ಸೇಮ್, ಇನ್ ಡೈರೆಕ್ಟ್ ಆಗಿ ಕಾಪಿ ಮಾಡಿ ಪೇಸ್ಟ್ ಮಾಡ್ಬೋದು ಎರಡು ಕಮಾಂಡು, ಇಲ್ಲ ಒಂದೊಂದು ನೀಲೇಶ್, ಚೇಂಜ್ ಅದು ಮಾಡ್ಬೋದು ಲೈಕ್. ಎಕ್ಸ್ಕ್ಲಮೇಟರಿ ಮಾರ್ಕ್ ಕೂಡ ನೀನು ಪೇಸ್ಟ್ ಮಾಡ್ತಾ ಇದೀಯಾ? ಹಾ, ಅದು ಮಾಡಿದ್ರೆ ಏನಾಗಲ್ಲ, ಅದು ಅದು ನಾರ್ಮಲ್. ಸೊ ಈ ತರ ನೀನ್ ಮಾಡ್ಬೋದು, ಅದರಲ್ಲಿ ಏನು ಚೇಂಜಸ್ ಆಗಲ್ಲ. ಇದ್ ನೋಡಿ, ಇದು ಸಿಂಪಲ್, ಅದು ಅದೇನು ಇಲ್ಲ. ಅದು ಅಂದ್ರೆ ಒಂದು ಗ್ಯಾಪ್ ಇರ್ಲಿ, ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಗ್ಯಾಪ್ ಇರ್ಲಿ ಅಂತ ಒಂದು ಇಟ್ಟಿದೀವಿ ಅಷ್ಟೇ, ಅದು ಗ್ಯಾಪ್. ಓಕೆ ಓಕೆ, ಅದು ಗ್ಯಾಪಿಗೋಸ್ಕರ ಎಕ್ಸ್ಕ್ಲಮೇಟರಿ ಮಾರ್ಕ್. ಹಾ, ಗ್ಯಾಪ್ ಅಂದ್ರೆ ಎಲ್ಲ ಒಂದೇ ಆದ್ರೆ ನಿನ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಲ್ಲ ಅಲ್ಲ, ಈ ಕಮಾಂಡ್ಗಳು ಇದು ಎಲ್ಲ ಮಿಕ್ಸ್ ಆಗ್ಬಿಡ್ತಾವೆ. ಸೊ ನಮ್ಗೆ ಅಂದ್ರೆ ಆ ಸೆಪರೇಟ್ ಸೆಪರೇಟ್ ಗೊತ್ತಾಗುತ್ತೆ. ಎಕ್ಸ್ಕ್ಲಮೇಟರಿ, ಅದೇ ಎಕ್ಸ್ಕ್ಲಮೇಟರಿ ಮೇಲ್ಗಡೆ ಏನಿದೆ ಅದು ಅದೊಂದು ಬಂಚ್ ಅಂತ, ಅದ್ರ ಒಂದ್ ಬಂಚ್ ಕೆಳಗಡೆ ಅಂತ, ಅದು ಹಾ, ಬೇರೆ. ಎಸ್. ಸೊ ಅದಕ್ಕೋಸ್ಕರ ಅಂಡರ್ಸ್ಟ್ಯಾಂಡಿಂಗ್, ಈಸಿ ಅಂಡರ್ಸ್ಟ್ಯಾಂಡಿಂಗ್ ಆಗ್ಲಿ ಅಂತ ಈ ತರ ಯೂಸ್ ಮಾಡ್ತೀವಿ. ಓಕೆ, ಅದು ಆಯ್ತು ಪೇಸ್ಟ್ ಅಂದ್ರೆ ಮಾಡ್ಬೋದಾ ಅಲ್ಲಿ? ಇವಾಗ ನಮ್ಮ ಹತ್ರ ಸ್ಕ್ರಿಪ್ಟ್ ಇದೆ, ಅದು ಅಂದ್ರೆ ಎಕ್ಸ್ಕ್ಲಮೇಟರಿ ಮಾರ್ಕ್ ಕೂಡ ಹಾ, ಪೇಸ್ಟ್ ಮಾಡ್ಬೋದಾ? ಡೈರೆಕ್ಟ್ ಮಾಡ್ಬೋದು. ಏನು ಸೊ ಎಫೆಕ್ಟ್ ನೋಡು ಆಗಲ್ಲ? ಎಕ್ಸ್ಪ್ಲೇನ್ ಮಾಡಿ ಬರುತ್ತೆ ನೋಡಿ ಇದು. ಅದರಿಂದ ಎಫೆಕ್ಟ್ ಹ್ಮ್. ಏನಿಲ್ಲ. ಇವಾಗ ನಾನು ಏನ್ ಇದು ಮಾಡಿದ್ದೀನಲ್ವಾ, ಸೊ ನೋಡಿ ಎಕ್ಸ್ಪ್ಲೇನ್ ಹಾ ಮಾಡ್ಬಿಡ್ತೆ ಅಂದ್ರೆ ಇದು ಒಂದ್ ಬಂಚ್ ಆಗುತ್ತೆ. ಸೊ ಇದೊಂದ್ ಬಂಚ್ ಆಗುತ್ತೆ, ಇದೊಂದ್ ಬಂಚ್ ಹಾ ಆಗುತ್ತೆ, ಹಾ. ಆತರ ಸೆಪರೇಟ್ ಸೆಪರೇಟ್ ಕಾಣುತ್ತೆ, ನಮ್ಗೆ ಈಸಿ ಅನ್ಸುತ್ತೆ ಅದು. ಆಮೇಲೆ ಕಾನ್ಫಿಗರೇಷನ್ ಚೆಕ್ ಮಾಡಿದಾಗ ಶೋ ರನ್ನಿಂಗ್ ಕಾನ್ಫಿಗ್ ಹೊಡಿತೀಯಲ್ಲ, ಓಕೆ. ಹ್ಮ್ ಅವಾಗ ಹ್ಮ್ ಹ್ಮ್. ಚೆನ್ನಾಗಿರುತ್ತೆ ಅದು ನಮ್ಗೆ ನೋಡಕ್ಕೆ. ಸೊ ಅದಕ್ಕೆ ನಾವು ಅದನ್ನ ಯೂಸ್ ಓಕೆ ಮಾಡ್ತೀವಿ. ಓಕೆ. ಹಾ ಹಾ. ದಟ್ಸ್ ಇಟ್. ಅದು ಬೈ ಡಿಫಾಲ್ಟ್ ಇದಾಗುತ್ತೆ, ನಿನ್ನ ಇದು ಮಾಡಿಲ್ಲ ಅಂದ್ರೂ ಬೈ ಡಿಫಾಲ್ಟ್ ಬರುತ್ತೆ. ಇವಾಗ ಎಕ್ಸಾಂಪಲ್ ನಾನು ಬ್ಯಾನರ್ ಮಾಡ್ತೀನಿ ನೋಡು, ಬ್ಯಾನರ್ ನಾನು ಹ್ಮ್ ಇವಾಗ ಇಷ್ಟೇ ಮಾಡ್ತೀನಿ, ಜಾಸ್ತಿ ಏನ್ ಬೇಡ. ಕಾಪಿ ಪೇಸ್ಟ್, ಎಕ್ಸಿಟ್ ಆಗುತ್ತಾ? ಹೌದು, ಅರ್ಥಕ್ಕೆ ಆಗಲ್ಲ ಅದು. ಹ್ಮ್ ಓಕೆ, ಸೊ ಇವಾಗ ಶೋ ಡೂ ಶೋ ಹಿಸ್ಟ್ರಿ. ಸೊ ಇವಾಗ ನೋಡಿ ನಮ್ಗೆ ಬ್ಯಾನರ್ ಬಂತು ಇವಾಗ. ಸೊ ಯಾವ್ದು ಇವಾಗ ಹ್ಮ್ ಜಸ್ಟ್ ಕಾನ್ಫಿಗರ್ ಮಾಡಿದ್ದು ಬ್ಯಾನರ್ ಜೊತೆಯಲ್ಲಿ ಬಂತು. ಓಕೆ, ಹ್ಮ್. ಸೊ ಈ ತರ ಬ್ಯಾನರ್ ಇಂದ ಆಗುತ್ತೆ. ಏನಾಗುತ್ತೆ? ಬ್ಯಾನರ್ ಕಮೆಂಟ್. ಬ್ಯಾನರ್ ಅಂದ್ರೆ ನಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಓಕೆ ಹಾ ಈ ಸ್ವಿಚ್ ಈ ಕಂಪನಿ ಅಂತ. ಅದಕ್ಕೆಲ್ಲ ಬ್ಯಾನರ್ ಇದೆ, ಟೋಟಲಿ ಬ್ಯಾನರ್ ಇದೆ ಇಷ್ಟು. ಸೊ ಹ್ಮ್ ಎಕ್ಸಾಂಪಲ್, ಹಾ ಇದು ಇವಾಗ ನಂದು ಯಾವ ಲ್ಯಾಬು, ವೆಲ್ಕಮ್ ಟು ಪ್ರಾಕ್ಟಿಕಲ್ ಲ್ಯಾಬ್ ಅಂತ ಹಾಕಿದ್ದೀನಿ ನಾನು. ಸೊ ನಿನ್ಗೆ ಲಾಗಿನ್ ಮಾಡೋಕ್ಕಿಂತ ಮುಂಚೆ ಸ್ವಿಚ್ ಅಂದ್ರೆ ಎನೇಬಲ್ ಮಾಡುವಾಗ ಇಲ್ಲ ಆನ್ ಮಾಡಿದಾಗ, ಸೊ ನಿನ್ಗೆ ಬರುದ್ ಬಿಡುತ್ತೆ, ಫಸ್ಟ್ ಬಂದ್ಬಿಡುತ್ತೆ ವೆಲ್ಕಮ್ ಟು ಪ್ರಾಕ್ಟಿಕಲ್ ಲ್ಯಾಬ್ ಅಂತ. ಸೊ ಓಕೆ. ವ್ಯೂ ಆಗುತ್ತೆ. ಸೊ ಅದೊಂದು ಅವ್ರದ್ದು ಕಂಪನಿದು ಒಂದು ಪಾಲಿಸಿ ಇರುತ್ತೆ, ಸೊ ಅವ್ರ ಪ್ರಕಾರ ಮಾಡ್ತಾರೆ. ದಟ್ಸ್ ಇಟ್. ಹ್ಮ್ ಸೊ ಇದು ಎಕ್ಸ್ಪೈರ್ ಟೈಮ್ ಓಕೆ. ಬರುತ್ತೆ. ಸೊ ಈ ಎಕ್ಸ್ಪೈರ್ ಟೈಮ್ ತೋರಿಸ್ತೀನಿ ನಿಮ್ಗೆ ಆಮೇಲೆ. ಸೊ ಅಬ್ಸರ್ವ್ ಮಾಡ್ತೀಯ, ಸೊ ಇದು ಸ್ವಿಚ್ ಇದು ಆನ್ ಇದೆ ಅಲ್ವಾ, ಸೊ ಸ್ವಲ್ಪ ಟೈಮ್ ಆದ್ಮೇಲೆ ಅದು ಆಟೋಮೆಟಿಕ್ಲಿ ಎಕ್ಸ್ಪೈರ್ ಆಗುತ್ತೆ. ನಾನೇನ್ ಸ್ವಿಚ್ ಆಫ್ ಮಾಡಲ್ಲ, ಎಕ್ಸಿಟ್ ಮಾಡಲ್ಲ, ಏನೂ ಇಲ್ಲ.
ಆಟೋಮೆಟಿಕ್ಲಿ ಆಗುತ್ತೆ. ಓಕೆ, ಹಾ ಇದು ಬ್ಯಾನಲ್ ಆಯ್ತು. ದೆನ್ ನಾನು ಎಲ್ಲಿ ಮೂವ್ ಆಗ್ತೀನಿ, ಇಲ್ಲಿ ಮಟ್ಟ ಆಯ್ತು ನಂದು ಬ್ಯಾನರು. ದೆನ್ ಅಥೆಂಟಿಕೇಶನ್ ಪ್ರೊಸೆಸ್ ರನ್ ಮಾಡ್ತೀನಿ. ಕಾಪಿ. ಇದೆಲ್ಲ ಗ್ಲೋಬಲ್ ಕಾನ್ಫಿಗ್ ಆಗುತ್ತೆ, ಮೈಂಡಲ್ಲಿ ಇಟ್ಕೋಬೇಕು. ನಾವು ಅಂದ್ರೆ ಇಂಟರ್ಫೇಸ್ ಲಾಗಿನ್ ಮಾಡಿ ಮಾಡಲ್ಲ, ಬರೀ ಗ್ಲೋಬಲ್ ಮೇಲೆ ಕಾನ್ಫಿಗರ್ ಮಾಡ್ತಾ ಇರೋದು. ಹ್ಮ್ ಓಕೆ, ಸೊ ಇದು ನೀನು ಈ ತರ ಕಾಪಿ ಮಾಡಿನೂ ಮಾಡ್ಬೋದು, ಇಲ್ಲ ಎರಡೆರಡು ಕಾಪಿನೂ ಮಾಡ್ಬೋದು. ಇದು ಆ್ಯಡ್ ಮಾಡಿದರೆ ರನ್ ಆಯ್ತು. ಯಾಕಂದ್ರೆ ಈ ನಮ್ದು RSA ಕ್ರಿಯೇಟ್ ಮಾಡುವಾಗ ನಮ್ಗೆ ಒಂದು ಇದು ಕೇಳುತ್ತೆ, ಅದು ನಂಬರ್ ಕೇಳುತ್ತೆ, ಹ್ಮ್ ಮಾಡ್ಯೂಲ್. ಸೊ ನೀನು ಡೈರೆಕ್ಟ್ ಆಗಿ ಕಾಪಿ ಪೇಸ್ಟ್ ಮಾಡಿದ್ರು ಅದು ತಗೊಳುತ್ತೆ, ಇಲ್ಲ ನೀನು ಒಂದೊಂದು ಮಾಡ್ಬೋದು. ಕಾಪಿ ಪೇಸ್ಟ್ ಆಯ್ತು. ಸೊ ಇದನ್ನೇ ನೀನು ಡೈರೆಕ್ಟ್ ಮಾಡ್ಬೋದು, ಇಷ್ಟು ಕಾಪಿ ಮಾಡಿ ಮಾಡ್ಬೋದು. ಅದು ಲಾಸ್ಟ್ಗೆ ನಂಬರ್ ಕೇಳುತ್ತೆ. ಸೊ ಲೈಕ್ ಎಕ್ಸಾಂಪಲ್ ತೋರಿಸ್ತೀನಿ, ಬೇಡ ನೆಕ್ಸ್ಟ್ ಸ್ವಿಚ್ ಅಲ್ಲಿ ತೋರಿಸ್ತೀನಿ. ಓಕೆ, ಸೊ ನೆಕ್ಸ್ಟ್ ಇದನ್ನ ಕಾಪಿ ಮಾಡೋಣ, ರನ್ನು, ಡನ್ನು. ದೆನ್ ಲೆಟ್ಸ್ ಕಾನ್ಫಿಗರ್ VTP. ಜಸ್ಟ್ ಕಾಪಿ ಪೇಸ್ಟ್. ಈ ಟೆಂಪ್ಲೇಟ್ ಇದ್ರೆ ನೀನು ಕಾಪಿ ಪೇಸ್ಟ್ ಮಾಡಬೇಕು, ಇಲ್ಲ ನೀನು ನಾರ್ಮಲಿ ಈ ತರ ಟೈಪ್ ಮಾಡಿ ಮಾಡಬೇಕು. VTP ಡೊಮೈನು, ದೆನ್ ಅದ್ರ ನೇಮು ಹಾಕ್ಬೇಕು. ಓಕೆ, ಸೊ ದೆನ್ VTP ವರ್ಜನ್ನು, ಮತ್ತೆ ವರ್ಜನ್ ಕೊಡಬೇಕು ನೀನು. ಸೊ ಈ ತರ ಮಾಡಬೇಕು. ಸೊ ನಿನ್ನ ಹತ್ರ ಇಲ್ಲಿ ಟೆಂಪ್ಲೇಟ್ ಇದ್ರೆ ಡೈರೆಕ್ಟ್ ಕಾಪಿ ಪೇಸ್ಟ್, ದಟ್ಸ್ ಇಟ್. ಸೊ ನಿನಗೆ ಬೇಸಿಕಲಿ ಗೊತ್ತಿರುತ್ತೆ, ಇವಾಗ VTP ಕಾನ್ಫಿಗರ್ ಮಾಡ್ತಾ ಇದ್ವಿ ಅಂದ್ರೆ ಬೇಸಿಕಲಿ ಆಫೀಸಲ್ಲಿ ಏನೇನ್ ಮಾಡ್ತಾರೆ, ಕರೆಕ್ಟಾ? VTPಗೆ ಒಂದು ಡೊಮೈನ್ ನೇಮ್ ಕ್ರಿಯೇಟ್ ಮಾಡ್ತಾರೆ, ಅದನ್ನು ವರ್ಜನ್ ಚೇಂಜ್ ಮಾಡ್ತಾರೆ, ಯಾಕಂದ್ರೆ ವರ್ಜನ್ ಬೇಸಿಕಲಿ 1 ಅಲ್ಲಿ ಇರುತ್ತೆ ಬೈ ಡಿಫಾಲ್ಟು. ಸೊ ನಾವು 2 ಯೂಸ್ ಮಾಡ್ತೀವಿ, ಇಲ್ಲ 3 ಯೂಸ್ ಮಾಡ್ತೀವಿ. ದೆನ್ ನಮ್ದು VTP ಮೋಡ್ ಚೇಂಜ್ ಮಾಡ್ತೀವಿ, ಯಾವ್ದು ಕ್ಲೈಂಟ್ ಅಲ್ಲಿ ಇಡ್ತೀವಿ, ಇಲ್ಲ ಟ್ರಾನ್ಸ್ಪರೆಂಟ್ ಅಲ್ಲಿ ಇಡ್ತೀವಿ, ಇಲ್ಲ ಸರ್ವರ್ ಅಲ್ಲಿ ಇಡ್ತೀವಿ. ಮತ್ತೆ ಅದಕ್ಕೆ ಒಂದು ಪಾಸ್ವರ್ಡ್ ಸೆಟ್ ಮಾಡ್ತೀವಿ. ಸೊ ಇದು ಕಾಮನ್ ಥಿಂಗ್. ಓಕೆ, ದೆನ್ ಒಂದು ಸ್ವಿಚ್ಗೆ IP ಅಸೈನ್ ಮಾಡ್ತೀವಿ. ಸೊ ನೇಟಿವ್ ವಿಲಾನ್ಗೆ, ಇದು ನೇಟಿವ್ ವಿಲಾನ್ ನಮ್ದು ವಿಲಾನ್ 1. ಸೊ ಬೇಸಿಕಲಿ ನೇಟಿವ್ ವಿಲಾನ್ಗೆ ಮಾಡ್ತಾರೆ ಕೆಲವೊಬ್ರು, ಇಲ್ಲ ಕೆಲವೊಬ್ರು ನೇಟಿವ್ ವಿಲಾನ್ನ ಚೇಂಜ್ ಮಾಡ್ತಾರೆ, ಲೈಕ್ ಬೇರೆ ವಿಲಾನ್ಗೆ ನೇಟಿವ್ ವಿಲಾನ್ ಆಗಿ ಮಾಡ್ತಾರೆ. ಸೊ ಅದು ಆಫೀಸ್ ಮೇಲೆ ಡಿಪೆಂಡು, ಅವ್ರವ್ರ ಪ್ರಕಾರ. ಸೊ ಆಲ್ಮೋಸ್ಟು ನೇಟಿವ್ ವಿಲಾನ್ 1 ಇಡ್ತಾರೆ ತುಂಬಾ ಜನ. ಸೊ ಇಲ್ಲಿ ಜಸ್ಟ್ ಪೇಸ್ಟ್ ಮಾಡ್ತಿದ್ದೀನಿ, ಇದು IP ಅಸೈನ್ ಆಯ್ತು. ಬಟ್ ನಾನು ಇಲ್ಲಿ IP ಅಸೈನ್ ರಾಂಗ್ ಮಾಡಿದೆ, ಯಾಕಂದ್ರೆ ನಮ್ದು IP ಇರೋದು ಬೇರೆ, ವಿಲಾನ್ 1. ಇವಾಗ ಇದು ನೋಡ್ಬೋದು. 10.3 ಸ್ವಿಚ್ ಐಪಿನ. ಹಾ, ಇದು ಸ್ವಿಚ್ IP ನಂದು. ಸೊ ಇಲ್ಲಿ ನೋಡ್ಬೋದು ನಾನು IP ಮೇ ಬಿ ರಾಂಗ್ ಮಾಡಿದ್ದೀನಿ. 1.10. ನಾನು ಸ್ವಿಚ್ ಅಲ್ಲಿ ಕಾನ್ಫಿಗರ್ 1 ಮಾಡಿದ್ದೀನಿ, ಇದರ ಮೇಲೆ 1 ಬರ್ದಿದ್ದೀನಿ. ಸೊ ನಾನು IP ಚೇಂಜ್ ಮಾಡ್ತಾ ಇದ್ದೀನಿ ವಾಪಸ್ಸು. ಅದಕ್ಕೆ ರಿಮೂವ್ ಮಾಡ್ಬೇಕಂದ್ರೆ ಜಸ್ಟ್ ಬಿಫೋರ್ ನೋ ಕಮಾಂಡ್ ಯೂಸ್ ಮಾಡಿ, ನೋ IP ಅಡ್ರೆಸ್. ಇವಾಗ IP ಹೋಯ್ತು, ಸೊ ವಾಪಸ್ IP ನ ಚೇಂಜ್ ಮಾಡಿ. ಸೊ ನಮ್ದು IP ಬಂದ್ಬಿಟ್ಟು ಇಲ್ಲಿ ಚೇಂಜ್ ಆಗಿದೆ, 1.10 ಆಗಿದೆ. ಓಕೆ, ಸೊ ಇದು ನಮ್ದು IP. ದೆನ್ ಎಕ್ಸಿಟ್. ಇದು IP ಆಯ್ತು. ಇದು ಸ್ವಿಚ್ ಐಪಿ ಆಯ್ತು. ಇದು ಸ್ವಿಚ್ IP ಡಿಸ್ಟ್ರಿಬ್ಯೂಷನ್. ಆಯ್ತು. ಇಲ್ಲ, ಈ ಆಕ್ಸೆಸ್ ಸ್ವಿಚ್ ಇದೆ ಅಲ್ವಾ, ಓಕೆ ಅದಕ್ಕೆ ಅಸೈನ್ ಆಗಿದೆ. ನಾನು ವರ್ಕ್ ಮಾಡ್ದೆ ಇಲ್ಲಿ, ಹೆಸರು ನೋಡು, ನೀನು ಹೆಸರು ಅಬ್ಸರ್ವ್ ಮಾಡು. ಆಕ್ಸೆಸ್ ಸ್ವಿಚ್ ಇಲ್ಲಿ 1 ಅಂತ ಮೆನ್ಷನ್ ಮಾಡಿದ್ದೀನಲ್ಲ. ಸೊ ಇದು ಎಕ್ಸಿಟ್ ಮಾಡಿದ್ರೆ ನಿಮಗೆ ಸಿಗುತ್ತೆ ನೋಡು, ಆಕ್ಸೆಸ್ ಸ್ವಿಚ್. ಕರೆಕ್ಟಾ? ಇದು ನೀನ್ ಮಾಡಿದ ಪ್ರೋಸೆಸ್ ಎಲ್ಲ ಫಸ್ಟ್ IP ಅಸೈನ್ ಮಾಡಕ್ಕಿಂತ ಮುಂಚೆನೆ ಎಲ್ಲ ಕಾಪಿ ಪೇಸ್ಟ್ ಮಾಡ್ಬಿಡ್ಬೇಕಾ? ಹಾ, IP ಅಸೈನ್. ಹಾ, ಇದು ಇವಾಗ ಇಷ್ಟು ಮಟ್ಟ ಮಾಡಿದೀನಲ್ವಾ, ಇದು ಫಸ್ಟ್ ಮಾಡೋ ಕೆಲಸ. ನಾವು ನೆಟ್ವರ್ಕ್ಗೆ ಕನೆಕ್ಟ್ ಮಾಡೋಕ್ಕಿಂತ ಮುಂಚೆ, ಯಾಕಂದ್ರೆ ನಾವು ನೆಟ್ವರ್ಕ್ಗೆ ಕನೆಕ್ಟ್ ಮಾಡಿದಾಗ ಒಂದು ಸ್ವಿಚ್ಗೆ IP ಬೇಕಲ್ಲ, ಇಲ್ಲಾಂದ್ರೆ ನೀನು SSH ಹೆಂಗ್ ತಗೋತೆ ಆಕ್ಸೆಸ್, ಕರೆಕ್ಟಾ? ಸೊ SSH ಆಕ್ಸೆಸ್ ಬೇಕಂದ್ರೆ IP ಬೇಕು ಸ್ವಿಚ್ಗೆ. ಸೊ ಅದಕ್ಕೆ ಏನ್ ಮಾಡ್ತೀವಿ ನಾವು, ಸ್ವಿಚ್ ತಗೊಂಡ್ಬಿಟ್ಟು ಸುಮ್ನೆ ಪವರ್ ಕನೆಕ್ಟ್ ಮಾಡ್ಬಿಟ್ಟು ನೆಕ್ಸ್ಟ್ ಕನ್ಸೋಲ್ ಕೇಬಲ್ ಕನೆಕ್ಟ್ ಮಾಡ್ಬಿಟ್ಟು ನಮ್ಮ ಲ್ಯಾಪ್ಟಾಪ್ಗೆ ಇಷ್ಟು ಫಸ್ಟ್ ಕಾನ್ಫಿಗರ್ ಮಾಡ್ಬಿಡ್ತೀವಿ. ಇಷ್ಟಾದ್ಮೇಲೆ ನಾವು ನೆಟ್ವರ್ಕ್ಗೆ ಕನೆಕ್ಟ್ ಮಾಡ್ತೀವಿ. ಸೊ ದೆನ್ ನಮ್ಗೆ ಏನಾಗುತ್ತೆ, SSH ಸಿಗುತ್ತೆ. ಅವಾಗ ಕನ್ಸೋಲ್ ನಮಗೆ ಏನ್ ಬೇಡ, ಜಸ್ಟ್ ನಾವು ಪುಟ್ಟಿಯಿಂದ ಕನೆಕ್ಟ್ ಮಾಡ್ಕೊಂಡು ಎಸ್, ಈ ತರ ಮಾಡ್ಬೋದು.
ಸೊ ಇದಕ್ಕೆ ನಾವು ಗೇಟ್ವೇನು ಅಸೈನ್ ಮಾಡ್ತೀವಿ. ಸೊ ಈ ಕಮಾಂಡ್ ರನ್ ಮಾಡ್ತೀವಿ, ಯಾಕಂದ್ರೆ ನೆಟ್ವರ್ಕ್ ಅಲ್ಲಿ ಒಂದು ಗೇಟ್ವೇ ಇರುತ್ತೆ ಗೊತ್ತಾ. ಸೊ ಲೈಕ್ ಈ ಫೈರ್ ವಾಲ್ ಮೇಲೆ ಒಂದು IP ಅಸೈನ್ ಮಾಡಿರ್ತೀವಿ ನಾವು. ಸೊ ಹೌದು. ಅದನ್ನೇ ನಾವು ಗೇಟ್ವೇ ಆಗಿ ಯೂಸ್ ಮಾಡ್ತೀವಿ, ಕರೆಕ್ಟಾ. ಸೊ ಅದಕ್ಕೆ ಇಲ್ಲಿ ಒಂದು ಅಂದ್ರೆ ಗೇಟ್ವೇ ಕಮಾಂಡ್ ರನ್ ಮಾಡ್ತೀವಿ. ಫೈರ್ ವಾಲ್ದು ವ್ಯಾನ್ IP ಗೇಟ್ವೇ ಆಗುತ್ತೆ ತಾನೆ. ವ್ಯಾನ್ ಅಲ್ಲ, ಲ್ಯಾನ್ IP. ವ್ಯಾನ್ ಸೊ ಫೈರ್ ವಾಲ್ದು ಇದಕ್ಕೆಲ್ಲ ಲ್ಯಾನ್. ಯಾ ಹೇಳಿ ಹೇಳಿ. ಇದರದ್ದು ಏನೋ ಟ್ರಾಫಿಕ್ ಇದೆ ಅಂದ್ರೆ ನಂದು ಲಾಸ್ಟ್ ಡೆಡ್ ಪಾಯಿಂಟ್ ಎಲ್ಲಿ ಇಲ್ಲೇ ತಾನೆ ಲ್ಯಾನ್. ಹ್ಮ್ ಇಲ್ಲಿ ಬಂದ್ರೆ ಇಲ್ಲಿ ಚೆಕ್ ಮಾಡ್ಬಿಟ್ಟು ಆಚೆ ಹೋಗುತ್ತೆ ಅದು. ಸೊ ಅಂದ್ರೆ ನನ್ ಗೇಟ್ವೇ ಯಾವುದು ಇದು. ಸೊ ಇಲ್ಲಿ ಏನ್ IP ಇರುತ್ತೆ ಅದು ಎಲ್ಲದಕ್ಕೆ ಗೇಟ್ವೇ ಆಗಿರುತ್ತೆ. ಓಕೆ ಓಕೆನಾ. ಸೊ ಗೇಟ್ವೇನು ಅಸೈನ್ ಮಾಡ್ತೀನಿ, ನಾನು ಕಮಾಂಡ್ ಅಲ್ಲಿ ಬರ್ದಿದ್ದೀನಿ ನೋಡು, ಬಟ್ ಇಲ್ಲಿ ನಾನು ಇವಾಗ ಸದ್ಯಕ್ಕೆ ಹಾಕಿಲ್ಲ. ಸೊ ಆಮೇಲೆ ಹಾಕ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಆಕ್ಸೆಸ್ ಸ್ವಿಚ್ 1 ನಲ್ಲಿ ಇದ್ವಿ ನಾವು. ಸೊ ಇಷ್ಟೇ ಬೇಸಿಕ್ ಕಾನ್ಫಿಗರೇಷನ್ ಆಕ್ಸೆಸ್ ಸ್ವಿಚ್ ಮೇಲೆ. ಸೊ ನಾನು ರೈಟ್ ಮಾಡ್ತೀನಿ ಅಂದ್ರೆ ಸೇವ್ ಮಾಡ್ತಾ ಇದ್ದೀನಿ. ರೈಟು. ಸೊ ನೀನು ಇವಾಗ ಕಾನ್ಫಿಗರೇಷನ್ ಚೆಕ್ ಮಾಡ್ಬೋದು, ಸೊ ಏನಾಗಿದೆ ಅಂತ. ಸೊ ರನ್ನಿಂಗ್ ಕಾನ್ಫಿಗ್ ಏನೇನು ಮಾಡಿದ್ದೀವಿ ನಾವು. ಸೊ ನಿಮಗೆ ಕಾನ್ಫಿಗರೇಷನ್ ಬರುತ್ತೆ ಇಲ್ಲಿ. ಸೊ ವರ್ಜನ್ನು, ಸ್ವಿಚ್ ವರ್ಜನ್ ತೋರಿಸುತ್ತೆ, ಇಷ್ಟು ರನ್ ಮಾಡಿದ್ದೀವಿ. ದೆನ್ ಹೋಸ್ಟ್ ನೇಮ್ ಚೇಂಜ್ ಮಾಡಿದ್ದೀವಿ. ದೆನ್ ಬೂಸ್ಟ್ ಮೇಕರ್ ಇದು ಬೈ ಡಿಫಾಲ್ಟ್ ಇರುತ್ತೆ. ದೆನ್ ಇದು ನಾವು ಕಾನ್ಫಿಗರ್ ಮಾಡಿದ್ದೀವಿ. ಓಕೆ. ದೆನ್ ಇದು ಯೂಸರ್ ನೇಮ್ ಪಾಸ್ವರ್ಡ್ ಕಾನ್ಫಿಗರ್ ಮಾಡಿದ್ದೀವಿ. ದೆನ್ ಯೂಸರ್ ನೇಮ್ ಸಿಸ್ಕೋ ಅಂತ ಇದೆ, ದಿಸ್ ಪಾಸ್ವರ್ಡ್ ಅಂತ ಇದೆ. ಇದು ಟ್ರಿಬಲ್ ಎ ಕಾನ್ಫಿಗರೇಷನ್ ಎಲ್ಲ ಇರ್ತದೆ. ಟ್ರಿಬಲ್ ಏನು. ದೆನ್ IP ಡೊಮೈನು, ಇದು ಡೊಮೈನ್ ಚೇಂಜ್ ಮಾಡಿದ್ವಿ RTP.Cisco ಅಂತ. ದೆನ್ IPv4 ಏನು ಇಲ್ಲ, ಅದು ಬೈ ಡಿಫಾಲ್ಟ್. IPv6 ಇದೆಲ್ಲ ಬೈ ಡಿಫಾಲ್ಟ್. ದೆನ್ ಸ್ಪ್ಯಾನಿಂಗ್ ಟ್ರೀ ಬೈ ಡಿಫಾಲ್ಟ್ ಇದೆ, PVST ಅಂತ ನೋಡ್ಬೋದು, ನಾವೇನು ರನ್ ಮಾಡಿಲ್ಲ ಇದು. ಸೊ ಇನ್ ಕೇಸ್ ಇದು ಸ್ಪ್ಯಾನಿಂಗ್ ಟ್ರೀ ಮೋಡ್ PVST ಇಲ್ಲ ಅಂದ್ರೆ ನಾವು ಕಮಾಂಡ್ ರನ್ ಮಾಡಬೇಕಾಗುತ್ತೆ, ಸ್ಪ್ಯಾನಿಂಗ್ ಟ್ರೀ ಮೋಡ್ ಅಂತ. ಓಕೆ, ಅದು ನಮ್ಮ ಮೇಲೆ ಡಿಪೆಂಡು. ದೆನ್ ಇದು ಬೈ ಡಿಫಾಲ್ಟ್ ಇದೆ, ವಿಲಾನ್ ಇಂಟರ್ನಲ್ ಅಲೋಕೇಶನ್ ಪಾಲಿಸಿ. ಸೊ ದೆನ್ ಈ SSH ಟೈಮ್ ಔಟ್ ನಾವು ಹಾಕಿದ್ದೀವಿ. ಓಕೆ. ದೆನ್ ಇಂಟರ್ಫೇಸ್ ಬೈ ಡಿಫಾಲ್ಟ್ ಇದಾವು. ಸೊ ಎಲ್ಲ ಡುಪ್ಲೆಕ್ಸ್ ನೋಡ್ಬೋದು, ಆಟೋದಲ್ಲಿ ಇದೆ. ದೆನ್ ಮತ್ತೆ ಏನಿದೆ, ಇದೆಲ್ಲ ಇಂಟರ್ಫೇಸ್ ಆಯಿತು. ಸೊ ಇದಕ್ಕೆ ನಾವು ವಿಲಾನ್ಗೆ IP ಅಸೈನ್ ಮಾಡಿದ್ವಿ, ಅದೇ ನಮ್ಮದು ಸ್ವಿಚ್ IP. ದೆನ್ ಇದು ಬೈ ಡಿಫಾಲ್ಟ್ ಕಮಾಂಡು. ದೆನ್ ನಿಂದು ಇದು ನೋಡ್ಬೋದು ನಾವು ಇದಲ್ಲ ಲೈಕ್ ಬ್ಯಾನರು. ಸೊ ಇದು ಎಲ್ಲ ಬ್ಯಾನರ್ ಸೆಟ್ ಮಾಡಿದ್ವಿ, ಬ್ಯಾನರ್ ನೋಡ್ಬೋದು. ದೆನ್ ನಮ್ದು SSH ಕಾನ್ಫಿಗರೇಷನ್ ನೋಡ್ಬೋದು ಇಲ್ಲಿ, ಟ್ರಾನ್ಸ್ಪೋರ್ಟ್ ಇನ್ಪುಟ್ ಟೆಲ್ನೆಟು. ದೆನ್ ಇದು VTY ಅಲೋ ಆಗಿದೆ. ಓಕೆ. ಸೊ ಇದು ಇನ್ ಕೇಸ್ ಎಕ್ಸ್ಪೈರ್ ಆದರೆ ಯುವರ್ ಲಾಗಿನ್ ಹ್ಯಾಸ್ ಬಿನ್ ಎಕ್ಸ್ಪೈರ್ಡ್ ಅಂತ ಬರಬೇಕು, ಆ ಥರ ಲೋಗೋ ಇದು ಮಾಡಿದ್ವಿ, ಸೆಟ್ ಮಾಡಿದ್ವಿ ಬ್ಯಾನರ್. ಸೊ ಇಷ್ಟು ನಮ್ಮದು ಕಾನ್ಫಿಗರೇಷನ್. ಸೊ ಇನ್ ಕೇಸ್ ಇದರಲ್ಲಿ ನೀನು ನೋಡಬೇಕು ಲೈಕ್ VTP ಸ್ಟೇಟಸು, VTP ತೋರಿಸಲ್ಲ ಅಲ್ಲ ರನ್ನಿಂಗ್ ಕಾನ್ಫಿಗರ್ಲಿ. ಸೊ ಶೋ VTP ಸ್ಟೇಟಸ್ಸು. ಸೊ VTP ಸ್ಟೇಟಸ್ ನೋಡ್ಬೋದು. VTP ನಮ್ಮದು ವರ್ಜನ್ನು 1 to 3 ಇದೆ. ಸೊ ನಾವು ಕಾನ್ಫಿಗರ್ ಮಾಡಿದ್ದು 3. VTP ಡೊಮೈನ್ನೇ ನಾವು ಕಾನ್ಫಿಗರ್ ಮಾಡಿದ್ವಿ ನೀಲಿ.lan. ದೆನ್ ಪ್ರೂನಿಂಗ್ ಮೋಡ್ ಇದೆಲ್ಲ ಡಿಸೇಬಲ್ ಇದೆ. ಸೊ ಈ ಪ್ರೂನಿಂಗ್ ಮೋಡ್ ಯೂಸ್ ಮಾಡ್ತಾರೆ ಕೆಲವೊಂದು ಕಡೆ ಬೇಸ್ ಅಪಾನ್ ರಿಕ್ವೈರ್ಮೆಂಟ್. ಅದು ನನಗೂ ಎಕ್ಸಾಕ್ಟ್ಲಿ ಐಡಿಯಾ ಇಲ್ಲ, ಸೊ ನಾನು ಸ್ಟಡಿ ಮಾಡಬೇಕು ಅದ್ರ ಬಗ್ಗೆ, ಪ್ರೂನಿಂಗ್ ಮೋಡ್. ದೆನ್ ಇದು ಡಿವೈಸ್ ID. ದೆನ್ ನಮ್ಮದು ಸ್ವಿಚ್ ಕ್ಲೈಂಟ್ ಮೋಡ್ಗೆ ಕಾನ್ಫಿಗರ್ ಮಾಡಿದ್ದೀವಿ. ಸೊ ಎಕ್ಸಿಸ್ಟಿಂಗ್ ವಿಲಾನ್ ನೋಡ್ಬೋದು, 5 ಇದಾವು. ಓಕೆ. ದೆನ್ ನೀನು ಕೇಳ್ತಿದ್ದೆಲ್ಲ ಮ್ಯಾಕ್ಸಿಮಮ್ ಎಷ್ಟು ಕ್ರಿಯೇಟ್ ಮಾಡು, ಇಲ್ಲಿ ತೋರಿಸಿದ್ದಾರೆ ನೋಡು, 4096 ಸಪೋರ್ಟೆಡ್ ಲೋಕಲಿ. ಸೊ ಇಲ್ಲಿ ನೋಡ್ಬೋದು ನೀನು ಎಷ್ಟು ಕ್ರಿಯೇಟ್ ಮಾಡ್ಬೋದು. ರಿವಿಷನ್ ನಂಬರ್ 0 ಇದೆ. ದೆನ್ ಪ್ರೈಮರಿ ID ಇದೆಲ್ಲ 0 ಇದಾವೆ, ಇದೇನು ಬೇಕಾಗಿಲ್ಲ. ದೆನ್ ದಟ್ಸ್ ಇಟ್. ಓಕೆ. ಸೊ VTP ಆಯಿತು. ದೆನ್ ಯು ಕ್ಯಾನ್ ಸಿ ದ ವಿಲಾನ್ ಸ್ಟೇಟಸ್. ಶೋ ವಿಲಾನ್ ಬ್ರೀಫ್. ಸೊ ಬೈ ಡಿಫಾಲ್ಟ್ ಇವಾಗ ವಿಲಾನ್ 1 ನೇಟಿವ್ ಅಲ್ಲಿ ಇದೆ, ಅಂದರೆ ಎಲ್ಲ ಪೋರ್ಟು ವಿಲಾನ್ 1 ಇಂದ ಟ್ರಾಫಿಕ್ ಫ್ಲೋ ಆಗುತ್ತೆ ಎಲ್ಲ ಪೋರ್ಟ್ದು.
ದೆನ್ ಹ್ಮ್ ಇದು ಡಿಫಾಲ್ಟ್ ವಿಲ್ಯಾನ್ಸು 5 ಇದಾವೆ. ಸೊ ಇಲ್ಲಿ ನಮಗೆ 5 ತೋರಿಸ್ತಾ ಇತ್ತಲ್ಲ ವಿಲ್ಯಾನ್ಸು ಎಕ್ಸಿಸ್ಟಿಂಗು. ಸೊ ಇಲ್ಲಿ ಹ್ಮ್ ನಮಗೆ 5 ಇದಾವೆ. ಓಕೆ, ಬರೀ ನೇಟಿವ್ ವಿಲನ್ ಮಾತ್ರ ಇರ್ಬೇಕು ತಾನೆ, ಇದೇನು ಹೊಸದು 1002 SDDA ಡಿಫಾಲ್ಟ್ ಇಲ್ಲ ಬೈ ಡಿಫಾಲ್ಟ್ ಒಂದೇ ಇದ್ದೇ ಇರ್ತಾವಲ್ಲ. ಸೊ ಇದೆಲ್ಲ ಯಾವ್ದೋ ಸ್ವಿಚ್ ಅಲ್ಲಿ ಅದ್ ನಾವು ನೋಡು ಯೂಸ್ ನೀನು. ಮಾಡಕ್ಕಾಗಲ್ವಾ? ಅಂದ್ರೆ ಇದು ಯೂಸ್ ಮಾಡಕ್ಕಾಗಲ್ಲ. ಇಲ್ಲ ಅದು ಯೂಸ್ ಮಾಡಲ್ಲ ನಾವು. ಸೊ ಇದನ್ನ ನಮ್ಗೆ ಲೈಕ್ ರಿಸರ್ವ್ ತರ ಇರ್ತಾರೆ, ಇದು ಓಕೆ ರಿಸರ್ವ್ ಓಕೆ. ಇದ್ದಂಗೆ. ಯಾ, ಸೊ ಅದನ್ನ ನಾವು ಯೂಸ್ ಮಾಡಲ್ಲ. ಇದು ಬಿಟ್ಟು ಸೊ ನಾವು ಈ ನಂಬರ್ಸ್ ಬಿಟ್ಟು ಬೇರೆ ನಂಬರ್ಸ್ ನಾವು ಯೂಸ್ ಮಾಡ್ಕೋಬಹುದು ವಿಲನ್ಗೆ, ಅಂದ್ರೆ ವಿಲನ್ ಎಸ್, ನಂಬರ್ ಕೊಡಬಹುದು. ಯಾ, ಬೇರೆ ಯಾವ್ದು ಬೇಕಾದ್ರೆ ಕ್ರಿಯೇಟ್ ಮಾಡ್ಬೋದು. 100, 1000, 1300, 1100 ಆ ಥರ. ಸೊ 1400 ಯಾವ ಥರ ಯೂಸ್ ಮಾಡ್ಬೋದು. ಓಕೆ, ದೆನ್ ಶೋ ಸ್ಪ್ಯಾನಿಂಗ್ ಟ್ರೀ ನೋಡ್ಬೋದು. ಸೊ ಇವಾಗ ಸ್ಪ್ಯಾನಿಂಗ್ ಟ್ರೀ ಹೆಂಗಿದೆ, ಎಲ್ಲ ಪೋರ್ಟ್ಗಳದ್ದು ಡೀಟೇಲ್ ತೋರಿಸುತ್ತೆ. ಲೈಕ್ ರೂಟ್ ID ತೋರಿಸುತ್ತೆ. ಸೊ ಅದ್ರದ್ದು ಪ್ರಿಯಾರಿಟಿ ಬೈ ಡಿಫಾಲ್ಟ್ ಇದೆ 32769. ಓಕೆ, ದೆನ್ ಕಾಸ್ಟ್ 100 ಇದೆ. ದೆನ್ ಪೋರ್ಟ್ 11 ಇದೆ. ದೆನ್ ಹೆಲೋ ಟೈಮರ್ ನೋಡ್ಬೋದು 2 ಸೆಕೆಂಡು. ದೆನ್ ಮ್ಯಾಕ್ಸಿಮಮ್ ಏಜ್ 20 ಸೆಕೆಂಡ್ ಇದೆ. ಫಾರ್ವರ್ಡಿಂಗ್ ಡಿಲೇ 50 ಸೆಕೆಂಡು. ಓಕೆ, ದೆನ್ ಬ್ರಿಡ್ಜ್ ಐ ಡಿ ಬೈ ಡಿಫಾಲ್ಟ್ ಸೇಮ್ ಇದೆ. ದೆನ್ ಅದರದ್ದು ಅಡ್ರೆಸ್ ನೋಡ್ಬೋದು, ಅಂದರೆ ಸ್ವಿಚ್ ಅಡ್ರೆಸ್ಸು. ದೆನ್ ಸೇಮು ಏಜಿಂಗ್ ಟೈಮ್ 300 ಇದೆ. ದಟ್ಸ್ ಇಟ್. ಓಕೆ, ದೆನ್ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ರಿಮೈನಿಂಗ್ ಪೋರ್ಟ್ ಎಲ್ಲ ಡೆಡಿಟೇನಲ್ಲಿದೆ. ಒಂದೇ ಒಂದು ರೂಟಲ್ಲಿ ಇದೆ 2/2. ಸೊ ಹಿಯರ್ ಯು ಕ್ಯಾನ್ ಸಿ 2/2 ಇದು ರೂಟ್ ಪೋರ್ಟ್ ಇಲ್ಲಿದೆ. ಓಕೆ, ರಿಮೈನಿಂಗ್ ಎಷ್ಟು ಪೋರ್ಟ್ ಇದಾವಲ್ಲ ಅದೆಲ್ಲ ಡೆಸಿಗ್ನೇಷನ್ ಅಲ್ಲಿದೆ. ಸೊ ಸ್ಪ್ಯಾನಿಂಗ್ ಟ್ರೀ ಕಾನ್ಸೆಪ್ಟ್ ಗೊತ್ತಲ್ಲ ನಿಮಗೆ, ಕರೆಕ್ಟಾ? ಸೊ ಲೈಕ್ ಎಕ್ಸಾಂಪಲ್ ಇದರದ್ದು ಮ್ಯಾಕ್ ಅಡ್ರೆಸ್ ಸ್ಮಾಲ್ ಇದ್ದರೆ ಸೊ ಅದು ರೂಟ್ ಪೋರ್ಟ್ ಆಗುತ್ತೆ. ಸೊ ಇಲ್ಲ ಇದರ ಮೇಲೆ Okay. ಪ್ರಿಯಾರಿಟಿ ಮೇಲೆ ಡಿಪೆಂಡ್ ಆಗುತ್ತೆ, ಬೇಸ್ ಅಪಾನ್ ಪ್ರಿಯಾರಿಟಿ. ಇನ್ ಕೇಸ್ ನೀನು ಪ್ರಿಯಾರಿಟಿ ಕಾನ್ಫಿಗರ್ ಮಾಡಿದೆ, ಸೊ ಅದು ಸ್ಪ್ಯಾನಿಂಗ್ ಟ್ರೀ ಕಾನ್ಸೆಪ್ಟ್. ಓಕೆ, ಸೊ ಅದರ ಮೇಲೆ ಇವಾಗ ಅದು ಸೆಲೆಕ್ಟ್ ಆಗಿದೆ, ಇದು ರೂಟ್ ಪೋರ್ಟ್ ಆಗಿದೆ, ರಿಮೈನಿಂಗ್ ಎಲ್ಲ ಡೆಸಿಗ್ನೇಷನ್ ಆಗಿದೆ. ಓಕೆ, ಯಾ, ಇದಾಯಿತು. ದೆನ್ what I can show you, port configuration like show interface, show running interface. VLAN, ನಮ್ಮ ಹತ್ರ VLAN ನೇಟಿವ್ VLAN ಇದೆಲ್ಲ. ಯಾ, ನೇಟಿವ್ VLANದು ಸೆಪರೇಟ್ ಆಗಿ ನೀನು ನೋಡ್ಬೋದು, ಲೈಕ್ ಏನು ಮಾಡಿದೀವಿ ಅದ್ರ ಮೇಲೆ ಏನು ಕಾನ್ಫಿಗರೇಷನ್ ಮಾಡಿದೀವಿ ಅಂತ. ಸೊ ಆ ನೇಟಿವ್ VLANಗೆ ಒಂದು IP ಅಸೈನ್ ಮಾಡಿದ್ದೀವಿ. ದೆನ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ನಾನು, ಸ್ವಿಚ್ IP ಅಡ್ರೆಸ್ ಅಂತ, ಅಂದರೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ. ಬರೀ IP ಅಸೈನ್ ಮಾಡಿದರೆ ಓಕೆ, ಇದು IP ಅಸೈನ್ ಮಾಡಿದ್ದಾರೆ ಏನಂತ ಗೊತ್ತಿರಲ್ಲ, ಅಂದರೆ ಲೈಕ್ ಯಾರು ವರ್ಕ್ ಮಾಡಿದ್ದಾರೆ ಪ್ರಾಪರ್ಲಿ ಅವ್ರಿಗೆ ಗೊತ್ತಾಗುತ್ತೆ. ಸೊ ಯಾರು ವರ್ಕ್ ಮಾಡಿರಲ್ಲ, ನೀವಿರ್ತಾರೆ, ಫ್ರೆಶರ್ಸ್ ಇರ್ತಾರೆ, ಸೊ ಅವರು ಕನ್ಫ್ಯೂಸ್ ಆಗುತ್ತೆ ಅಲ್ವಾ. ಸೊ ಇದು ಏನು IP ಏನು ಕತೆ ಅಂತ. ಸೊ ಇಲ್ಲಿ ನೀವು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಬೋದು. ಸೊ ಇಲ್ಲಿ ನೀನು ಇಂಟರ್ಫೇಸು ನೋಡ್ಬೋದು, ಲೈಕ್ ಇಂಟರ್ಫೇಸ್ ನನ್ನ ಹತ್ರ ಈಥರ್ನೆಟ್ 0/0 ಇದೆ. ಇದರಲ್ಲಿ ನೋಡ್ಬೋದು ನೀನು ಏನು ಕಾನ್ಫಿಗರೇಷನ್ ಮಾಡಿಲ್ಲ ನಾವು. ಇಂಟರ್ಫೇಸ್ ಈಥರ್ನೆಟ್ 0, ದಟ್ ಈಸ್ ಡುಪ್ಲೆಕ್ಟ್ ಇದೆ, ಇದು ಆಟೋದಲ್ಲಿ ಇದೆ. ಸೊ ಏನು ಚೇಂಜಸ್ ಇಲ್ಲ. ಓಕೆ, ಸೊ ದೆನ್ ಇವಾಗ ನೆಕ್ಸ್ಟ್ ಸ್ಟೆಪ್ ನಮ್ಮದು ಇಂಟರ್ಫೇಸ್ ಕಾನ್ಫಿಗರೇಷನ್. ಸೇಮ್ ಸ್ವಿಚ್ ಅಲ್ಲಿ ಇಂಟರ್ಫೇಸ್ ಕಾನ್ಫಿಗರೇಷನ್. ಓಕೆ, ಇಲ್ಲಿ ಮಟ್ಟ ಆಯಿತು. ಲೈಕ್ ಇಂಟರ್ಫೇಸ್ 2/2 ಇದು ನಮ್ದು ಅಪ್ಲಿಂಕು, ಕರೆಕ್ಟಾ? 2/2. ಓಕೆ, ನಾನೇನು ಮಾಡ್ತೀನಿ, ಕಾನ್ಫಿಗರ್ ಟರ್ಮಿನಲ್, ದೆನ್ ಇಲ್ಲಿ ನಾನು ರನ್ ಮಾಡ್ತೀನಿ. ಅಂದರೆ ಏನು ಮಾಡಿದ್ದೀನಿ ನಾನು, ಇಂಟರ್ಫೇಸ್ ಇಲ್ಲಿ ರೇಂಜ್ ಏನು ಬೇಕಾಗಿಲ್ಲ, ಈ ರೇಂಜ್ ಕಮಾಂಡ್ ನೀನು ರಿಮೂವ್ ಮಾಡ್ಬೋದು ಬೇಕಾದರೆ. ಸೊ ನಾನು ರೇಂಜ್ ಹಾಕಿದ್ದೀನಿ. ಸೊ ಇಂಟರ್ಫೇಸ್ E/2 ನನಗೆ ಏನಾಗಬೇಕು, ಇದು ಡಿಸ್ಕ್ರಿಪ್ಷನ್ ಕೊಡ್ತಾ ಇದ್ದೀನಿ ನಾನು. ಏನು ಅಂದರೆ ಇದು ಅಪ್ ಲಿಂಕು ಎಲ್ಲಿ ಕನೆಕ್ಟ್ ಆಗಿದೆ, ಸ್ವಿಚ್ 1ಗೆ ಕನೆಕ್ಟ್ ಆಗಿದೆ, ಡಿಸ್ಟ್ರಿಬ್ಯೂಷನ್ ಸ್ವಿಚ್ 1ಗೆ, ಕರೆಕ್ಟಾ? ದೆನ್ ಇದು ನಂದು ಎನ್ಕ್ಯಾಪ್ಸುಲೇಷನ್ ಮೋಡ್ ಏನಿರಬೇಕು, .1Q ಇರಬೇಕು. ದೆನ್
ಸ್ವಿಚ್ ಮೋಡ್ ಏನಿರ್ಬೇಕು ನನಗೆ ಟ್ರಂಕ್ ಆಗಿರ್ಬೇಕು, ಅಂದ್ರೆ ಎಲ್ಲಾ ವಿಲನ್ ಇನ್ಫಾರ್ಮೇಶನ್ ಕ್ಯಾರಿ ಮಾಡಬೇಕು. ದೆನ್ ಎಕ್ಸಿಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇದು ಒಂದು ಇಂಟರ್ಫೇಸ್ ಆಯ್ತು. ಸೇಮ್ ಈ ಇಂಟರ್ಫೇಸ್ ಸೇಮ್ ಕಾನ್ಫಿಗರೇಷನ್, ನಥಿಂಗ್ ಚೇಂಜಸ್. not required. Same configuration, second port. ಸೊ ನಾನು ಇಂಟರ್ಫೇಸ್ ಸೆಲೆಕ್ಟ್ ಮಾಡಿದ್ದೀನಿ, ಆ ಇಂಟರ್ಫೇಸ್ಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಸೊ ಅದು ಎಲ್ಲಿ ಕನೆಕ್ಟ್ ಆಗಿದೆ, ಸ್ವಿಚ್ 2ಗೆ ಕನೆಕ್ಟ್ ಆಗಿದೆ. ದೆನ್ ಎನ್ಕ್ಯಾಪ್ಸುಲೇಷನ್ ಡಾಟ್ ಒನ್ ಕೀ ಮಾಡಿದ್ದೀನಿ, ದೆನ್ ಟ್ರಂಕ್ ಮಾಡಿದ್ದೀನಿ. ಓಕೆ, ಸೊ ಅಪ್ಲಿಂಕ್ ಕಾನ್ಸೆಪ್ಟ್ ಮುಗೀತು. ದೆನ್ ನಾನು ಬರ್ತೀನಿ ಆಕ್ಸೆಸ್ ಪೋರ್ಟ್, ಕಾಪಿ ರನ್. ಸೊ ನನಗೆ ಆಕ್ಸೆಸ್ ಪೋರ್ಟ್ ಏನಿದಾವು 0/0 ಇದೆ, 0/1 ಇದಾವೆ, 2 ಇದಾವೆ, ಕರೆಕ್ಟಾ? ಸೊ ಇದಕ್ಕೆ ನಾನು ವಿಲನ್ 10 ನಲ್ಲಿ ಇಡ್ತಾ ಇದ್ದೀನಿ. ಐ ವಿಲ್ ಮೇಕ್ ಇಟ್, ಐ ವಿಲ್ ಮೆನ್ಷನ್ ವಿಲನ್ 10 ನಲ್ಲಿ ಇಡ್ತಾ ಇದ್ದೀನಿ. ಓಕೆ, ಇದು ವಿಲನ್ 10 ನಲ್ಲಿ, ಈ ಕಡೆ ವಿಲನ್ 20 ಅಲ್ಲಿ. ಅಪ್ಲಿಕೇಟ್ ಈ ಕಡೆ ವಿಲನ್ 20. ಸೊ ಐ ಮೀನ್ ಸ್ವಿಚ್ 1. ಸೊ ನಾನು ಏನ್ ಮಾಡಿದ್ದೀನಿ, ಇವಾಗ ಇಂಟರ್ಫೇಸ್ ರೇಂಜ್ ಸೆಲೆಕ್ಟ್ ಮಾಡಿದ್ದೀನಿ. ಅಂದ್ರೆ ಒಂದೊಂದೇ ಇಂಟರ್ಫೇಸ್ಗೆ ನಾನು ಎಕ್ಸೆಸ್ ಇದು ಕಾನ್ಫಿಗರ್ ಮಾಡಕ್ ಟೈಮ್ ಆಗುತ್ತೆ ಅಂತ. ಸೊ ರೇಂಜ್ ಸೆಲೆಕ್ಟ್ ಮಾಡಿದ್ದೀನಿ, 0ದಿಂದ 1, ಅಂದ್ರೆ ಈ 2 ಪೋರ್ಟ್ ಸೆಲೆಕ್ಟ್ ಮಾಡಿದ್ದೀನಿ ಅಟ್ ಎ ಟೈಮ್. ಸೊ ಏನ್ ಮಾಡಿದ್ದೀನಿ, ಸ್ವಿಚ್ ಪೋರ್ಟ್ ಮೋಡ್ ಆಕ್ಸೆಸ್ ಮಾಡಿದ್ದೀನಿ. ಸ್ವಿಚ್ ಪೋರ್ಟ್ ಆಕ್ಸೆಸ್ ವಿಲನ್ 10, ಅಂದ್ರೆ ಯಾವುದೋ ಒಂದು ಟ್ರಾಫಿಕ್ ಬಂದ್ರೆ ಬರೀ ವಿಲನ್ 10 ಮಾತ್ರ ಆಕ್ಸೆಸ್ ಆಗ್ಬೇಕಂತ ಮಾಡಿದ್ದೀನಿ 2 ಪೋರ್ಟ್ ಇಂದ. ಸೊ ಬೇರೆ ಇನ್ಫಾರ್ಮೇಶನ್ ಲೈಕ್ ಟ್ರಾಫಿಕ್ ಬ್ಲಾಕ್ ಆಗ್ಬೇಕು. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್. ಇನ್ನೊಂದ್ಸರಿ ಹೇಳು ನಿಲೇಶ್, ಇನ್ನೊಂದ್ಸರಿ ಹೇಳು. ಲೈಕ್ ಎಕ್ಸಾಂಪಲ್, ಈ ಸ್ವಿಚ್ ಅಲ್ಲಿ ಇನ್ನೊಂದು ಪೋರ್ಟ್ ಇದೆ ಇಲ್ಲಿ, ಲೈಕ್ ಇನ್ನೊಂದು ಪಿ ಸಿ, ಓಕೆನಾ? ಸೊ ನನ್ಗೆ ಅದು ವಿಲನ್ 20 ಅಲ್ಲಿ ಇದೆ. ಓಕೆ, ಸೊ ಇದು ವಿಲನ್ 10 ಅಲ್ಲಿ ಇದೆ. ಸೊ ಈ ಪಿ ಸಿ ಏನಿದೆ ಅಲ್ಲ, ಈ ಪೋರ್ಟು, ಈ 0/0 ಬರೀ ವಿಲನ್ 10 ಮಾತ್ರ ಇನ್ಫಾರ್ಮೇಶನ್ ಕ್ಯಾರಿ ಮಾಡಬೇಕು. ಈ ವಿಲನ್ ಕಾನ್ಫಿಗರ್ ಲೈಕ್ ಟ್ರಾಫಿಕ್ ಫ್ಲೋ ಮಾಡಬಾರ್ದು, ಅದು ವಿಲನ್ 20. ಆ ವಿಲನ್ 20 ಬೇರೆ ಪೋರ್ಟ್ ಇಂದಾನೆ ಹೋಗ್ಬೇಕು, ಈ ಪೋರ್ಟ್ ಇಂದ ಹೋಗಂಗಿಲ್ಲ. ಈ 2 ಪೋರ್ಟ್ ಇಂದ ಏನ್ ವಿಲನ್ 10 ಇದೆ ಮಾತ್ರ ಅಷ್ಟೇ ಹೋಗ್ಬೇಕು ಟ್ರಾಫಿಕ್. ಸೊ ಅದಕ್ಕೆ ನಾನು ಆಕ್ಸೆಸ್ ಪೋರ್ಟ್ ಮಾಡ್ತಾ ಇದ್ದೀನಿ, ಲೈಕ್ ಆಕ್ಸೆಸ್ ಪೋರ್ಟ್ ಕಾನ್ಫಿಗರೇಷನ್. ಸೊ ಅದೇ ನಮ್ದು. ಇವಾಗ ಇದೇನ್ ಮಾಡುತ್ತೆ, ಟ್ರಂಕ್ ಅಂದ್ರೆ ಏನ್ ಮಾಡುತ್ತೆ, ಇಲ್ಲಿ ಎಷ್ಟು ವಿಲನ್ಗಳು ಇದಾವೆ ಎಲ್ಲಾದ್ರೂ ವಿಲನ್ ಟ್ರಾಫಿಕ್ ತಗೊಂಡು ಹೋಗ್ಬಿಡುತ್ತೆ. 10, 20 ಎರಡರದ್ದು ತಗೊಂಡೋಗುತ್ತೆ. ಎರಡರದ್ದು ತಗೊಂಡು ಹೋಗುತ್ತೆ. ಬಟ್ ಈ ಪೋರ್ಟ್ಗಳು ಹಂಗ್ ಮಾಡಲ್ಲ, ಈ ಪೋರ್ಟ್ಗಳು ಆ ಪರ್ಟಿಕ್ಯುಲರ್ ವಿಲನ್ ಮಾತ್ರ ತಗೊಂಡು ಹೋಗುತ್ತೆ. ಓಕೆ, ಸೊ ಎಕ್ಸಾಂಪಲ್, ಇನ್ನೊಂದು ಸಿಂಪಲ್ ಎಕ್ಸಾಂಪಲ್, ಲೈಕ್ 10.10.20. ಒಂದು IP ಇದೆ, 12 IP, ಕರೆಕ್ಟಾ? ಸೊ ನಂದು ಇದೊಂದು ಪಿ ಸಿ, ಈ IP ಇದು ಅಂದ್ರೆ ಲ್ಯಾಪ್ಟಾಪ್ ಅನ್ಕೋ. ನಾನೇನ್ ಮಾಡಿದ್ದೀನಿ, ಈ ಪಿ ಸಿ ನಂದು ರಿಮೂವ್ ಮಾಡಿಬಿಟ್ಟಿದ್ದೀನಿ, ಅಂದ್ರೆ ಈ ಲ್ಯಾನ್ ಪೋರ್ಟ್ ಇಂದ ತೆಗ್ದಿದ್ದೀನಿ. ಇದನ್ನ ಹೋಗಿ ಕನೆಕ್ಟ್ ಮಾಡಿದ್ದೀನಿ. ಅಂದ್ರೆ ನಾನೇನ್ ಮಾಡಿದ್ದೀನಿ, ಇದನ್ನ ತೆಗ್ದಿದ್ದೀನಿ, ಈ ಲ್ಯಾಪ್ಟಾಪ್ ಹೋಗಿಬಿಟ್ಟು ತಗೊಂಡು ಕನೆಕ್ಟ್ ಮಾಡಿದ್ದೀನಿ ಈ ಪೋರ್ಟ್ಗೆ. ಬಟ್ ಈ ಲ್ಯಾಪ್ಟಾಪ್ಗೆ IP ಏನಿದೆ 20 ಇದೆ, ಅಂದ್ರೆ ಬೇರೆ ನೆಟ್ವರ್ಕ್ ವಿಲ್ಯಾನ್ 20 ಇದೆ. ಸೊ ಅವಾಗ ಈ ಪೋರ್ಟ್ ಏನ್ ಮಾಡುತ್ತೆ, ಈ ಟ್ರಾಫಿಕ್ ನ ಫ್ಲೋ ಮಾಡಲ್ಲ, ಟ್ರಾಫಿಕ್ ಪಾಸ್ ಮಾಡಲ್ಲ. ಯಾಕಂದ್ರೆ ಇದಕ್ಕೆ ಗೊತ್ತಿರೋದು ಬರೀ ವಿಲ್ಯಾನ್ 10 ಮಾತ್ರ. ಕ್ಲಿಯರ್? ಯಾ. ಸೊ ಇದು ಕಾನ್ಸೆಪ್ಟ್, ಅದಕ್ಕೆ ನಾವು ಆಕ್ಸೆಸ್ ಪೋರ್ಟ್ ಕಾನ್ಫಿಗರೇಷನ್ ಅಂತ. ಸೊ ಬರೀ ಒಂದ್ ವಿಲನ್ ನ ಆಕ್ಸೆಸ್ ಮಾಡಕ್ಕೆ ಕೊಡ್ತಾ ಇದೀವಿ ನಾವು. ಓಕೆ, ಸೊ ದಿಸ್ ಇಸ್ ದ ಒನ್. ವಿಲ್ಯಾನ್ ಯಾವತ್ತೇ ಆಗ್ಲಿ ಟ್ರಾಫಿಕ್ ಫ್ಲೋ ಮಾಡ್ಬೇಕಾದ್ರೆ ಅದು IP ನೋಡತ್ತಾ? ಅಂದ್ರೆ ಇವಾಗ ಹೆಂಗಂದ್ರೆ ನೀನ್ ಹೇಳ್ದೆ, ಈ ಲ್ಯಾಪ್ಟಾಪ್ ವಿಲ್ಯಾನ್ 20 ಅಲ್ಲಿ ಇದ್ದಿದ್ದು, ತಗೊಂಬಂದಿ ವಿಲ್ಯಾನ್ 10 ಕನೆಕ್ಟ್ ಆಗಿರೋ ಲ್ಯಾಪ್ಟಾಪ್ ಪ್ಲೇಸ್ ಅಲ್ಲಿ 20 ನೆಟ್ವರ್ಕ್ ಬಂದ್ಬಿಟ್ಟು ಕನೆಕ್ಟ್ ಮಾಡಿರ್ತೀವಿ ಇಲ್ಲಿ. ಎಸ್, ಕರೆಕ್ಟಾ? ಸೊ ಇಲ್ಲಿ ಏನ್ ಮಾಡಿರ್ತೀವಿ ಗೊತ್ತಾ, ಒಂದ್ ವಿಲ್ಯಾನ್ 10 ಅಂದ್ರೆ ಅದು ಸೆಪರೇಟ್ ನೆಟ್ವರ್ಕ್ ಆಗುತ್ತೆ. ಸೆಪರೇಟ್ ನೆಟ್ವರ್ಕ್ ಅಂದ್ರೆ ಸೆಪರೇಟ್ IP ಬಂದೇ ಬರುತ್ತಾ? ವಿಲ್ಯಾನ್ 20 ಅಂದ್ರೆ ಸೆಪರೇಟ್ ನೆಟ್ವರ್ಕ್, ಸೆಪರೇಟ್ IP ಬಂದೇ ಬರುತ್ತಾ?
ಹ್ಮ್ ಕರೆಕ್ಟಾ? ಸೊ ಅದಕ್ಕೆ ಡಿಫ್ರೆಂಟ್ ನೆಟ್ವರ್ಕ್ ಇರುತ್ತೆ ಅಲ್ಲಿ. ಸೊ ಅದಕ್ಕೆ ಇಲ್ಲಿ ಐ ಪಿಗಳು ಚೇಂಜ್ ಆಗ್ತಾವೆ. ಸೊ ಅದು ಐ ಪಿ ಮೇಲೆ ಲುಕ್ ಮಾಡುತ್ತೆ. ವಿಲ್ಯಾನ್ 10 ಅಂದ್ರೆ ಅದೊಂದು ವರ್ಚುವಲ್ ಆಗಿ ಆಗುತ್ತೆ. ಇದು ಒಂದು ಸ್ವಿಚ್. ಇದರಲ್ಲಿ ವಿಲ್ಯಾನ್ 10 ಆದ್ರೆ ಇಲ್ಲಿ ಡಿವೈಡ್ ಆಯ್ತು. ಇದು ಸ್ವಿಚ್ ಅಲ್ಲಿ ಒಂದು ವರ್ಚುವಲ್ ಸ್ವಿಚ್ ಕ್ರಿಯೇಟ್ ಆಯ್ತು ವಿಲ್ಯಾನ್ 10ಗೆ. ಹ್ಮ್ ಸೊ ಅದು ಪರ್ಟಿಕ್ಯುಲರ್ ವಿಲ್ಯಾನ್ದು ಮಾತ್ರ, ಆ ಪರ್ಟಿಕ್ಯುಲರ್ ಐ ಪಿದು ಮಾತ್ರ ಆಕ್ಸೆಸ್ ತಗೋತ್ತೆ. ಬೇರೆ ಐ ಪಿ ಇದ್ರೆ ಆಕ್ಸೆಸ್ ತಗೊಳಲ್ಲ. ಹ್ಮ್ 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 ಸೊ ಓಕೆ. ಫಾರ್ ದ್ಯಾಟ್ ರೀಸನ್ ಇಲ್ಲಿಂದ ಇಲ್ಲಿ ನಮಗೆ ಕಮ್ಯುನಿಕೇಶನ್ ಆಗಲ್ಲ. ಯಾಕಂದ್ರೆ ಇದು ಡಿಫ್ರೆಂಟ್ ನೆಟ್ವರ್ಕ್, ಇದು ಡಿಫ್ರೆಂಟ್ ನೆಟ್ವರ್ಕ್. ಹ್ಮ್ ಹ್ಮ್ ಸೊ ಹ್ಮ್ ಆ ಕಮ್ಯುನಿಕೇಶನ್ಗೋಸ್ಕರ ನಾವು ಇಂಟರ್ ವಿಲ್ಯಾನ್ ಮಾಡ್ತೀವಿ. ಹ್ಮ್ ಇಂಟರ್ ವಿಲ್ಯಾನ್ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಸೊ ಅದಕ್ಕೆ ಒಂದು ವರ್ಚುವಲ್ ಐ ಪಿ ಕ್ರಿಯೇಟ್ ಆಗುತ್ತೆ. ಏನ್ ಟ್ರಾಫಿಕ್ ಇರುತ್ತೆ ಅಲ್ವಾ, ಎಕ್ಸಾಂಪಲ್ ಇಲ್ಲಿ ಇಂಟರ್ ವಿಲ್ಯಾನ್ ಕ್ರಿಯೇಟ್ ಮಾಡ್ಕೊಂಡಿದ್ವಿ ಅಂತ ತಿಳ್ಕೊ, ಸ್ವಿಚ್ 1 ಅಲ್ಲಿ, ಡಿಸ್ಟ್ರಿಬ್ಯೂಷನ್ ಸ್ವಿಚ್ ಅಲ್ಲಿ. ಸೊ ಇವನಿಗೆ ಇವನ್ ಜೊತೆ ಕಮ್ಯುನಿಕೇಟ್ ಮಾಡಬೇಕು. ಯಾರಿಗೆ? ವಿ ಪಿ ಕರೆಕ್ಟಾ? ಸಿ 1. ಹ್ಮ್ ವಿ ಪಿ ಇದು ಸಿ 1 ಸೆಪರೇಟ್. ಇಂದ ಹಾ ಓಕೆ, ಎಕ್ಸಾಂಪಲ್ ಅದು ಇದು ಯಾವ್ದು ಬೇಡ. ಕೇಳಿದ್ ನೀನು? ಯಾವ್ದು ಕೇಳಿದ್? ಇದು ನಮ್ದು ಹೊಸ ಲ್ಯಾಪ್ಟಾಪ್ ಇದೆ ಅಲ್ವಾ, ಸೊ ವಿಲ್ಯಾನ್ ಹ್ಮ್ 20 ಇದು. ಸೊ ಇಲ್ಲಿಂದ ಇಲ್ಲಿ ಕಮ್ಯುನಿಕೇಟ್ ಮಾಡಬೇಕು. ಅಂದ್ರೆ ಇಲ್ಲಿಂದ ಇಲ್ಲಿ ಹೋಗ್ಬೇಕು, ಇಲ್ಲಿಂದ ಇಲ್ಲಿ ಕಮ್ಯುನಿಕೇಟ್ ಮಾಡಬೇಕು. ಬಟ್ ಹೌದು. ಇದು ಡಿಫ್ರೆಂಟ್ ನೆಟ್ವರ್ಕ್ ಅಲ್ಲಿ ಇದೆ, ಡಿಫ್ರೆಂಟ್ ವಿಲ್ಯಾನ್ ಅಲ್ಲಿ ಇದೆ. ಹಾ ಸೊ ನಾವೇನ್ ಮಾಡ್ತೀವಿ, ಇಲ್ಲಿ ಇಂಟರ್ ವಿಲ್ಯಾನ್ ಕ್ರಿಯೇಟ್ ಮಾಡ್ತೀವಿ. ಅಂದ್ರೆ ಒಂದು ವರ್ಚುವಲ್ ಐ ಪಿ ಕ್ರಿಯೇಟ್ ಮಾಡ್ತೀವಿ ಆ ವಿಲ್ಯಾನ್ 10ಗೆ. ಹ್ಮ್ ಓಕೆ. ಸೊ ಟ್ರಾಫಿಕ್ ಹೆಂಗಾಗುತ್ತೆ ಅಂದ್ರೆ, ಇವನು ಪಿಂಗ್ ಮಾಡಿದಾಗ ಇಲ್ಲಿಂದ ಸ್ವಿಚ್ಗೆ ಹೋಗುತ್ತೆ. ಸ್ವಿಚ್ ಇಂದ ಹ್ಮ್ ಏನ್ ವರ್ಚುವಲ್ ಕ್ರಿಯೇಟ್ ಮಾಡಿರ್ತೀವಲ್ಲ ಐ ಪಿ, ಅದಕ್ಕೆ ಹೋಗುತ್ತೆ. ಹ್ಮ್ ಆ ಐ ಪಿ ಇಂದ ನಮ್ಗೆ ಆ ಲೈಕ್ ವರ್ಚುವಲ್ ಪಾತ್ ಇಂದ ಇಲ್ಲಿ ರೀಚ್ ಆಗ್ತೀವಿ ನಾವು. ಹ್ಮ್ ಅಂದ್ರೆ ಇದು ಕಮ್ಯುನಿಕೇಶನ್ ಹೆಂಗಾಗುತ್ತೆ ಅಂದ್ರೆ ವರ್ಚುವಲ್ ಆಗುತ್ತೆ. ಇಂಟರ್ ವಿಲ್ಯಾನ್ ಹ್ಮ್ ಮಾಡಿದಾಗ ಒಂದು ವರ್ಚುವಲ್ ರೌಟ್ ಕ್ರಿಯೇಟ್ ಆಗುತ್ತೆ. ಹ್ಮ್ ಸೊ ಇನ್ ಕೇಸ್ ನಾವು ವಿಲ್ಯಾನ್, ಅದು ಇಂಟರ್ ವಿಲ್ಯಾನ್ ಇಲ್ಲ ಅಂದ್ರೆ ಹೆಂಗಾಗ್ಬೇಕು ನಮ್ದು ಕಮ್ಯುನಿಕೇಶನ್? ಇಲ್ಲಿಂದ ಈ ಸ್ವಿಚ್ಗೆ ಹೋಗ್ಬೇಕು, ಈ ಸ್ವಿಚ್ ಇಂದ ಈ ಟ್ರಂಕ್ ಪೋರ್ಟ್ ಇಂದ ಮತ್ತೆ ಇಲ್ಲಿ ಹೋಗ್ಬೇಕು, ಮತ್ತೆ ವಾಪಸ್ ಬರಬೇಕು. ಇಲ್ಲ ಇಲ್ಲಿಂದ ಇಲ್ಲಿ ಹೋಗ್ಬೇಕು, ಇಲ್ಲಿಂದಾನೇ ಇಲ್ಲಿ ಹೋಗ್ಬೇಕು. ಬಟ್ ಇಲ್ಲಿ ವರ್ಚುವಲ್ ರೂಟೇ ಇಲ್ಲ ಅದಲ್ಲಕ್ಕೆ. ಇಲ್ಲಿ ಸೆಪರೇಟ್ ಮಾಡಿಬಿಟ್ಟಿದೀವಿ ನಾವು ವಿಲ್ಯಾನ್ 10. ಸೊ ಫಿಸಿಕಲ್ ರೂಟ್ ಇಲ್ಲ ಹ್ಮ್ ಇದಕ್ಕೆ ನಮ್ಗೆ ಬರಕ್ಕೆ. ಸೊ ಅದಕ್ಕೆ ನಾವು ಏನ್ ಮಾಡ್ತೀವಿ, ವರ್ಚುವಲ್ ರೂಟ್ ಕ್ರಿಯೇಟ್ ಮಾಡ್ತೀವಿ. ಅವಾಗ ಏನಾಗುತ್ತೆ, ಇಲ್ಲಿಂದ ಇಲ್ಲಿ ಹೋಗ್ಬಿಟ್ಟು ವಾಪಸ್ ವಾಪಸ್ ಬರುತ್ತೆ. ಯುವರ್ ಮೀಟಿಂಗ್ ವಿಲ್ ಎಂಡ್ ಇನ್ 10 minutes. ಅಪ್ಗ್ರೇಡ್. ಇದು ಅಪ್ಗ್ರೇಡ್ ಕಳ್ತಾ ಇದೆಯಲ್ಲ ಇದಕ್ಕೆ, ಇಮೇಲ್ಗೂ 10 minutes ಅಲ್ಲಿ ಡಿಸೈಂಟ್ ಆಗುತ್ತೆ. ಹ್ಮ್ ಲೆಟ್ಸ್ ಸಿ. ಓಕೆ, ಸೊ ಇದು ಆಯ್ತು. ಯಾ ಇವಾಗ ನಿಮ್ ಹಾ ಸೈಡ್ ಸ್ವಲ್ಪ ಕನ್ಫ್ಯೂಸ್ ಆಯ್ತು ನನಗೆ ಇಲ್ಲಿ. ಓಕೆ ಇವಾಗ ಆ ಈ ಸ್ವಿಚ್ ಇದೆಯಲ್ಲ 10.10.1.10. ಯಾ ಈ ಸ್ವಿಚ್ ಅಲ್ಲಿ ನೀನು ಹ್ಮ್ ಆ ಈ ಈಥರ್ನೆಟ್ 0/0 ಅಲ್ಲಿ ವಿಲ್ಯಾನ್ 10 ಅಂದ್ರೆ ಆಕ್ಸೆಸ್ ಪೋರ್ಟ್ ಕಾನ್ಫಿಗರ್ ಮಾಡಿದ್ಯಾ? ಎಸ್ ಕರೆಕ್ಟಾ? ಎಸ್ ಇದು 20.12 ಇದೆಯಲ್ಲ ಈ ಸಿಸ್ಟಮ್, ಯಾ ಇದು ಯಾವ್ದಕ್ ಕನೆಕ್ಟ್ ಆಗಿರುತ್ತೆ? 0/2 ಏನಾದ್ರು ಮಾಡಿರ್ತೀಯ ಹಾ ನೀನು? ಹಾ 2ಗೆ ಕನೆಕ್ಟ್ ಮಾಡಿರ್ತೀನಿ ಅನ್ಕೋ. ಓಕೆ, 0/2 ಮಾಡಿದ್ಯಾ? 2ಗೆ ಇವಾಗ ಮಾಡಿರ್ತೀನಿ. ಇಲ್ಲಿಂದ ನಾನು ವಿ ಪಿ ಸಿ 3ಗೆ ಕಮ್ಯುನಿಕೇಟ್ ಮಾಡ್ಬೇಕು. VPC3 ಯಾ ಅಂದ್ರೆ 10.11 ಇಲ್ಲೇ ಇದೆಯಲ್ಲ, ಯಾ 10.11 ಇದೆ. ಯಾ ಹಾ ಇವಾಗ ಇಲ್ಲಿಂದ ನಾನು ಪಿಂಗ್ ಮಾಡಿದ್ರೆ ಇದು 0/3 ಹೋಗುತ್ತೆ, ಪೋರ್ಟ್ ನಂಬರ್ 0/3 ಹೋಗುತ್ತೆ. ಎಸ್ ಓಕೆ, ಇಲ್ಲಿಂದ ಹೇಳು 0/3 ಇಂದ ಹೆಂಗ್ ಕಮ್ಯುನಿಕೇಶನ್ ಆಯ್ತು? ಅದು ನನಗೆ ಅರ್ಥ ಆಗಿಲ್ಲ ನೀನು ಹೇಳಿದ್ದು. ಇವಾಗ ಯಾ ಸ್ವಿಚ್ ಇವಾಗ 0/3. ಇದು ಸೇಮ್ ಹಾ ನೆಟ್ವರ್ಕ್ ಅಲ್ಲಿ ಇದೆ, ಇದು ಸೇಮ್ ನೆಟ್ವರ್ಕ್ ಅಲ್ಲಿ ಇದೆ. ಕರೆಕ್ಟಾ? ಎರಡು ಪಿ ಸಿ ಹಾ ಹಾ ಸೇಮ್ ಐ ಪಿ ಅಬ್ಸರ್ವ್ ಮಾಡ್ಬೋದು. 20 ಅಲ್ಲಿ ಹಾ ಇದೆ, 20 ಇದು ಸಿಗುತ್ತೆ. 20 ಅಲ್ಲಿ ಇದೆ. ಹೌದು. ಕರೆಕ್ಟಾ? ಸೊ ಅವಾಗ ಏನಾಗುತ್ತೆ, ಇಲ್ಲಿಂದ ಈ ಸ್ವಿಚ್ಗೆ ಹೋಗುತ್ತೆ. ಈ ಸ್ವಿಚ್ ಲುಕ್ ಮಾಡುತ್ತೆ ನಮ್ಗೆ ಯಾವ್ದು ಆಕ್ಟಿವ್ ಇದೆ. ಎಕ್ಸಾಂಪಲ್ ಇದು ಆಕ್ಟಿವ್ ಇದ್ರೆ ಇಲ್ಲಿ ಹೋಗುತ್ತೆ. ದೆನ್ ಇಲ್ಲಿಂದ ದಾರಿ ಹ್ಮ್ ನನ್ಗೆ ಎಲ್ಲಿ ಹೋಗ್ಬೇಕು ಅಂತ. ಸೊ ಎಕ್ಸಾಂಪಲ್ ಇದು ಆಕ್ಟಿವ್ ಇದ್ರೆ ಇಲ್ಲಿ ಬರುತ್ತೆ. ಹ್ಮ್ ದೆನ್ ಇಲ್ಲಿಂದ ನಮ್ಗೆ ಇಲ್ಲಿಂದ ದಾರಿ ನೋಡುತ್ತೆ, ನಾನು ಇಲ್ಲಿಂದ ಹೋಗ್ಬೇಕಾ ಇಲ್ಲಿಂದ ಹೋಗ್ಬೇಕಾ ಅಂತ. ಸೊ ಇಲ್ಲಿಂದ ಇಲ್ಲಿ ಬರುತ್ತೆ. ದೆನ್ ಇಲ್ಲಿಂದಾನು ಸೇಮ್ ದಾರಿ ನೋಡುತ್ತೆ ಅದು, ಇಲ್ಲಿಂದ ನಾನು ಎಲ್ಲಿಂದ ಹೋಗ್ಬೋದು ಅಂತ. ಸೊ ಇಲ್ಲಿಂದ ಇದು ರೂಟ್ ಐತೆ, ಹ್ಮ್ ಇಲ್ಲಿಂದ ಬರುತ್ತೆ. ದೆನ್ ಇಲ್ಲಿಂದ ಇಲ್ಲಿ ರೀಚ್ ಆಗುತ್ತೆ. ಸೊ ಈ ತರ ಟ್ರಾಫಿಕ್ ಫ್ಲೋ ಆಗುತ್ತೆ. ಯಾಕಂದ್ರೆ ಇದಕ್ಕೆ ಓಕೆ. ಇಲ್ಲಿಂದ ಡೈರೆಕ್ಟ್ ಇಲ್ಲಿ ಬರಕ್ಕೆ ದಾರಿ ಇಲ್ಲ ಅದಕ್ಕೆ. ಕರೆಕ್ಟಾ? ಹ್ಮ್ ಹ್ಮ್
ಸೊ ಇಲ್ಲಿಂದ ಇಲ್ಲಿ ಏನಾದ್ರೆ ಕನೆಕ್ಟಿವಿಟಿ ಇದ್ದರೆ ಸೊ ಅದು ಇಲ್ಲಿ ಹೋಗುದೇ ಇಲ್ಲ. ಸೊ ಡೈರೆಕ್ಟ್ ಇಲ್ಲಿಂದ ಈ ಸ್ವಿಚ್ಗೆ ಬರುತ್ತೆ, ಇಲ್ಲಿಂದ ಇಲ್ಲಿ ಬರುತ್ತೆ, ಇಲ್ಲಿಂದ ಇಲ್ಲಿ ಬರುತ್ತೆ. ಬಟ್ ಈ ಸಿನಾರಿಯೋ ಅಲ್ಲಿ ಡೈರೆಕ್ಟ್ ಇಲ್ಲ. ಸೊ ಅದಕ್ಕೆ ಏನ್ ಮಾಡುತ್ತೆ, ಅದು ಇಲ್ಲಿಂದ ವಾಪಸ್ ಹೋಗುತ್ತೆ. ಸೊ ರೂಟ್ ನೋಡುತ್ತೆ ಯಾವ ಆಕ್ಟಿವ್, ಸೊ ಬೇಸ್ ಅಪಾನ್ ಕಾನ್ಫಿಗರೇಷನ್ ಬರುತ್ತೆ. ಸೊ ಆತರ. ಸೊ ರೂಟ್ ಮೇಲೆ ಡಿಪೆಂಡ್. ಇಲ್ಲ ಏನ್ ಮಾಡುತ್ತೆ, ಇಲ್ಲಿಂದ ಇಲ್ಲಿ ಬರ್ಬೋದು, ಇಲ್ಲಿಂದ ಇಲ್ಲಿ ಬಂದು ಇಲ್ಲಿಂದ ಡೈರೆಕ್ಟ್ ಇಲ್ಲಿ ಬರ್ಬೋದು. ಸೊ ಇದಕ್ಕೆ ನಾವು ಸ್ಪ್ಯಾನಿಂಗ್ ಟ್ರೀ ಯೂಸ್ ಆಗುತ್ತೆ ನೋಡಿ. ಯಾವ್ದು ರೂಟು, ಯಾವ್ದು ಡೆಸಿಗ್ನೇಷನ್, ಡೆಸಿಗ್ನೇಟೆಡ್ ಪೋರ್ಟು, ಇಲ್ಲಿ ನಮ್ಗೆ ಸ್ಪ್ಯಾನಿಂಗ್. ಓಕೆ, ಸ್ಪ್ಯಾನಿಂಗ್ ಟ್ರೀ ಯೂಸ್ ಆಗುತ್ತೆ. OSPF ಯೂಸ್ ಆಗುತ್ತೆ ರೌಟಿಂಗ್ ಚೆಕ್ ಮಾಡಕ್ಕೆ, ರೌಟಿಂಗ್ ನೋಡಕ್ಕೆ. ದೆನ್ ಬೇಸ್ ಅಪಾನ್ HSRP ಅದು ಯೂಸ್ ಆಗುತ್ತೆ. ಸೊ ಈ ತರ ಟ್ರಾಫಿಕ್ ಫ್ಲೋ ಆಗುತ್ತೆ. ಓಕೆ, ಯಾ. ದೆನ್ ನಮ್ದು ಒನ್ ಸ್ವಿಚ್ ಕಾನ್ಫಿಗರೇಷನ್ ಆಯ್ತು. ಆಕ್ಸೆಸ್ ಸ್ವಿಚ್ ಸೇಮ್. ಲೆಟ್ಸ್ ಡೂ ದ ಸೆಕೆಂಡ್ ಸ್ವಿಚ್ ಕಾನ್ಫಿಗರೇಷನ್. ಮೇ ಬಿ ಇವಾಗ ಡಿಸ್ಕನೆಕ್ಟ್ ಆಗುತ್ತೆ. ಇದು 10 ಮಿನಿಟ್ಸ್ ಉಳ್ದೈತೆ. ಯಾಕೋ ಗೊತ್ತಿಲ್ಲ, ಸಡನ್ ಆಗಿ ಹಾಫ್ ಆನ್ ಅವರ್ ಅಲ್ಲಿ ಕೇಳ್ತಾ ಇದೆಲ್ಲ ಇದು ಅಪ್ಗ್ರೇಡ್ ಅಂತ. ಯಾ, ಸೆಕೆಂಡ್ ಸ್ವಿಚ್ ಸೇಮ್ ಕಾನ್ಫಿಗರೇಷನ್, nothing changes. Copy config terminal, done. Then host name I want to change it, that is 2. Then this is same one. Okay, then banner ಹೋಸ್ಟ್ login. ನೇಮ್ ಅದ್ರಲ್ಲೇ ಬರ್ದಿದೆಯಲ್ಲ ಏನ್ ಹೋಸ್ಟ್ ನೇಮ್ ಅಂತ ಅದ್ರಲ್ಲಿ ಸ್ಕ್ರಿಪ್ಟ್ ಅಲ್ಲೇ ಮೆನ್ಷನ್ ಇದೆಯಲ್ಲ. ಮಾಡಿಟ್ಟಿದ್ದೀನಿ. ಸ್ಕ್ರಿಪ್ಟ್ ಅಲ್ಲಿ ಮೆನ್ಷನ್ ಮಾಡಿಟ್ಟಿದ್ದೀನಿ. ಸೊ ಅಂದ್ರೆ ಈಸಿ ಆಗುತ್ತೆ ಅಂತ ಮಾಡಿಟ್ಟಿದ್ದೀನಿ ನಾನು ಕಾಪಿ ಪೇಸ್ಟ್ ಮಾಡಕ್ಕೆ. ಇಲ್ಲ ಎಲ್ಲ ಟೈಪ್ ಮಾಡ್ಕೊಂಡು ಕುತ್ಕೊಂಡ್ರೆ ತುಂಬಾ ಟೈಮ್ ಆಗುತ್ತಲ್ಲ. ಹೌದು. ಸೊ ನಾವು ಹೇಳ್ಕೊಡಕ್ ಆಗಲ್ಲ. ಆಲ್ಮೋಸ್ಟ್ ಎಲ್ಲ ಇವರು ಕಂಪ್ನಿ ನೆಟ್ವರ್ಕ್ ಇಂಜಿನಿಯರ್ಸ್ ಅವ್ರ ಕಂಪ್ನಿಯಲ್ಲಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತಾರಲ್ಲ, ಜಸ್ಟ್ ಕಾಪಿ ಪೇಸ್ಟ್ ಎಸ್ ಮಾಡತಾರಲ್ಲ ಅವರು. ಅದೇ ಮಾಡ್ತಾರೆ. ಹಾ, ಇಲ್ಲಿ ನೋಡಿ, ಇಲ್ಲಿ ನಿನ್ಗೆ ನಾನು ಹೇಳಿದ್ದೆ ಸೆಪರೇಟ್ ಮಾಡ್ಬೋದು ಇಲ್ಲ ಒಟ್ಟಿಗೆ ಮಾಡ್ಬೋದು ಅಂತ. ಸೊ ಇವಾಗ ನಾನು ಒಟ್ಟಿಗೆ ಮಾಡ್ತೀನಿ. ಕಾಪಿ ಪೇಸ್ಟ್ ಒಟ್ಟಿಗೆ ಮಾಡಿದ್ರೆ ರಿಮೈನಿಂಗ್ ಕಮಾಂಡ್ಗಳು ರನ್ ಆಯ್ತು. ಬಟ್ ಇದು ಒಂದು ರನ್ ಆಗಿಲ್ಲ. ಇಲ್ಲಿ ನಂಗೆ ನಂಬರ್ ಕೇಳ್ತಾ ಇದೆ. ಸೊ 500 ಎಂಟರ್ ಮಾಡು, ಅದು ರನ್ ಆಗುತ್ತೆ. ಏನದು 500? ಸೊ ನಮ್ದು RSA ಲೈಕ್ ಬಿಟ್ ಮಾಡ್ಯೂಲ್ ಅಂತ ಇರುತ್ತಲ್ಲ. ಸೊ SSH ಕಾನ್ಫಿಗರ್ ಮಾಡುವಾಗ ಬರುತ್ತಲ್ಲ, RSA ಜನರೇಟ್ ಆಗುತ್ತೆ, ಕ್ರಿಪ್ಟೋ ಕೀ ಜನರೇಟ್. ಸೊ ಅದಕ್ಕೆ ನಾವು ಒಂದು ನಂಬರ್ ಕೊಡಬೇಕು. ಸೊ ಅದು ನಂಬರ್ ಅಸೈನ್ ಮಾಡ್ತಾ ಇದ್ದೀವಿ. ದಟ್ಸ್ ಇಟ್. ದೆನ್ ಇದೆಲ್ಲ ಇದು ನಮ್ಗೆ ಬೇಕೆ ಅಂತಾನಿಲ್ಲ, ಈ ಲಾಗಿನ್ SNMP. ಸೊ ಇದು ಅವ್ರವ್ರ ಬೇಸ್ ಅಪಾನ್ ದ ಲೈಕ್ ಅವರು ಸೆಕ್ಯೂರಿಟಿ, ಲೈಕ್ ಅವ್ರದ್ದು ಲಾಗಿನ್ ಅವ್ರಿಗೆ ಏನ್ ಬೇಕಂದ್ರೆ ಅವ್ರು ಮಾಡ್ತಾರೆ ಅವ್ರವ್ರ ಕಂಪ್ನಿಯಲ್ಲಿ. ಸೊ ಡಿಪೆಂಡ್ ಅಪಾನ್ ಅದು. ಇನ್ನೊಂದು ACL ಕಾನ್ಫಿಗರ್ ಮಾಡ್ತಾರೆ. ACL ಇವಾಗ ಇದೆಲ್ಲ ಮಾಡಿರ್ತಾರಲ್ಲ ನಿಲೇಶ್, ಇವಾಗ ನೀನ್ ಮಾಡ್ತಾ ಇದೆಯಲ್ಲ ಕಾಪಿ ಪೇಸ್ಟ್, ಇದು ಸ್ವಿಚ್ಗೆ ನೀನು ಅಂದ್ರೆ ಕಮಾಂಡ್ ಕೊಡ್ತಾ ಇದೀಯ ಈ ತರ ಆಗ್ಬೇಕು ಅಂತ. ಸೊ ನಾನು ಇವಾಗ ಒಂದು ಸ್ವಿಚ್ ನನಗೆ ಆಕ್ಸೆಸ್ ಕೊಟ್ಟಿದ್ದಾರೆ ಅಂದ್ರೆ ನಾನು ಇದೆಲ್ಲ ಚೆಕ್ ಮಾಡ್ಬೋದಾ, ಏನೇನ್ ಕೊಟ್ಟಿದ್ದಾರೆ ಇವರು, ಅಂದ್ರೆ ಏನೇನ್ ಇದೆಲ್ಲ ಕಮಾಂಡ್ ಶೋ ಆಗುತ್ತಾ? ಎಲ್ಲ ಶೋ ಆಗುತ್ತೆ, ನಿಮ್ಗೆ ಏನ್ ಬೇಕಾದ್ ಶೋ ಆಗುತ್ತೆ. ನೋಡ್ಬೋದು ನಿಮ್ಗೆ. ಸೊ ಅದೇ ತೋರಿಸ್ದೆ ಅಲ್ಲ ಶೋ ರನ್ನಿಂಗ್ ಕಾನ್ಫಿಗ್ ಅಂತ. ಸೊ ಅವಾಗ ಫಸ್ಟ್ ಸ್ವಿಚ್ ಅಲ್ಲಿ ಏನೇನ್ ತೋರಿಸ್ದೆ ಅಲ್ಲ, VTP, ಸ್ಪ್ಯಾನಿಂಗ್ ಟ್ರೀ ಎಲ್ಲಾ ಚೆಕ್ ಮಾಡ್ಬೋದು. ಬಂದ್ಬಿಟ್ಟು 10.10.10.20 yes, is it 10.10. Where is that? 1.20. Then exit. Okay, that yes and I too. Then interface configuration. ಏನಿದಾವೆ ಇಲ್ಲಿ 2x2 ಮತ್ತೆ 2x3. 2x2 ಅದು ಎಲ್ಲಿ ಕನೆಕ್ಟ್ ಆಗಿದೆ? 2x2 ಡಿಸ್ಕ್ರಿಪ್ಷನ್ ಸ್ವಿಚ್ 2ಗೆ ಕನೆಕ್ಟ್ ಆಗಿದೆ.
ಆಯ್ತು. Then exit. Then ಇದು ಕಾಪಿ 2/3 ಡಿಸ್ಕ್ರಿಪ್ಷನ್ 1ಗೆ ಕನೆಕ್ಟ್ ಆಗಿದೆ. Then exit. Then interface level same, nothing changes, but VLAN different ಇದೆ. VLAN 20 copy paste. Then exit to yeah. Right, save ಆಯ್ತು. Yeah, second switch configure ಆಯ್ತು. Let me try to ping from the switch 10.10.10.1.10 can able to ping. So ಇಲ್ಲಿ ನೋಡ್ಬೋದು ಈ ಸ್ವಿಚ್ ಮತ್ತೆ ಈ ಸ್ವಿಚ್ ನನಗೆ ಕಮ್ಯುನಿಕೇಶನ್ ಸಿಗ್ತಾ ಇದೆ. ಕರೆಕ್ಟಾ? ಯಾಕಂದ್ರೆ ಸೇಮ್ IP ಅಲ್ಲಿ ಇದೆ. ಸೊ ಟ್ರಾಫಿಕ್ ಹೆಂಗ್ ಹೋಗ್ತಾ ಇದೆ ಅಂದ್ರೆ ಮೇ ಬಿ ಇಲ್ಲಿಂದ ಇಲ್ಲಿ ಹೋಗ್ಬೋದು, ಇಲ್ಲಿಂದ ಇಲ್ಲಿ ಬರ್ಬೋದು, ಇಲ್ಲ ಹಿಂಗೆ ತಿರುಗಾಡಿ ಬಂದು ವಾಪಸ್ ಇಲ್ಲಿ ಬರ್ಬೋದು. ಸೊ ಕಮ್ಯುನಿಕೇಶನ್ ಆಗ್ತಾ ಇದೆ. ಸೊ ಪಿಂಗ್ ಸ್ಟೇಟಸ್ ಸಕ್ಸಸ್ಫುಲಿ 100% ಪಿಂಗ್. ಸೊ 2 ಸ್ವಿಚ್ ಕಾನ್ಫಿಗರೇಷನ್ ಕಂಪ್ಲೀಟ್ ಆಯ್ತು. ಸೊ ಸೇವ್ ಮಾಡೋಣ. ರೈಟ್, ಇಷ್ಟು ನಮ್ದು ಸ್ವಿಚ್ ಲೆವೆಲ್ ಕಾನ್ಫಿಗರೇಷನ್. ಸೊ VLAN ಬ್ರೀಫ್. ಸೊ ಇಲ್ಲಿ ನೀನ್ ಅಬ್ಸರ್ವ್ ಮಾಡ್ಬೋದು, ನಾವು ಇಲ್ಲಿ ಏನ್ ಮಾಡಿದೀವಿ, ಆಕ್ಸೆಸ್ ಪೋರ್ಟ್ ಕಾನ್ಫಿಗರ್ ಮಾಡಿದ್ವಿ. ಕರೆಕ್ಟಾ? ಇದನ್ನ VLAN 10 VLAN 20. ಬಟ್ ಇಲ್ಲಿ ನಮ್ದು ಪೋರ್ಟ್ ಇದ್ದಾವಲ್ಲ, ಇಲ್ಲಿ 0/0 ಪೋರ್ಟ್ ಇಲ್ಲ, ಬಟ್ ಇಲ್ಲಿ VLAN ತೋರಿಸ್ತಾ ಇಲ್ಲ. VLAN 10 ಕರೆಕ್ಟಾ? ಇಲ್ಲಿ ನಮ್ಗೆ ಪೋರ್ಟ್ ಯಾವ ತೋರಿಸ್ತಾ ಇದೆ? 0/0 ಮತ್ತೆ 1 ತೋರಿಸ್ತಾನೆ ಇಲ್ಲ ನೋಡ್ಬೋದು. ಯಾಕಂದ್ರೆ ಅದು ಬಿಲಾಂಗ್ಸ್ ಟು VLAN 20. ಯಾವಾಗ ನಮ್ದು VLAN 20 ಇಲ್ಲಿ ಕ್ರಿಯೇಟ್ ಆಗುತ್ತೆ ಅಲ್ವಾ ಈ ಸ್ವಿಚ್ ಮೇಲೆ, ಅವಾಗ ಅದು ತೋರಿಸುತ್ತೆ. ಎಕ್ಸಾಂಪಲ್ ಇಲ್ಲಿ VLAN 20 ಬಂದ್ರೆ ಇದರ ಮೇಲೆ ಇಲ್ಲಿ, ಸೊ ಇದರ ಮುಂದೆ ಆ ಪೋರ್ಟ್ಗಳು ತೋರಿಸುತ್ತೆ ನಮ್ಗೆ. ಅದನ್ನ ನೀನು ಆಮೇಲೆ ಅಬ್ಸರ್ವ್ ಮಾಡ್ತೀಯಾ. ಸೊ VLAN